ಸ್ನೇಹಿತರೆ, ಈಗ ನಾವು ಟೂಲ್ಸ್ನ ಹೇಗೆ ಡ್ರಾ ಮಾಡೋದಂತ ನೋಡೋಣ. ಈಗ ನಾವು ಇಂದಿನ ವಿಡಿಯೋಗಳಲ್ಲಿ ಡ್ಯಾಶ್ ಬೋರ್ಡ್ಸ್ ತಿಳ್ಕೊಂಡ್ವಿ, ಈ ಸೆಕೆಂಡ್ ಲೇಯರ್ ಪ್ಯಾರಾಮೀಟರ್ಸ್ ತಿಳ್ಕೊಂಡ್ವಿ. ನೆಕ್ಸ್ಟ್ ಬಂದು ನಿಮಗೆ ಟೂಲ್ಸ್ ಅಂತ ಬರುತ್ತೆ, ಇದು ಡ್ರಾಯಿಂಗ್ ಟೂಲ್ಸ್ ಅಂತ ಕರಿತೀವಿ. ಇದು ನಿಮ್ಗೆ ಎಲ್ಲಿರುತ್ತೆ ಅಂದ್ರೆ ಸ್ನೇಹಿತರೆ, ಇಲ್ಲೊಂದು ಲೆಫ್ಟ್ ಸೈಡ್ ಆರೋ ಮಾರ್ಕ್ ಇದೆಯಲ್ವಾ ಸಣ್ಣದಾಗಿ, ಆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಟೂಲ್ ಸೆಕ್ಷನ್ ಓಪನ್ ಆಗುತ್ತೆ. ಈ ಟೂಲ್ ಸೆಕ್ಷನ್ ಅಲ್ಲಿ ನಿಮಗೆ ಕರ್ಸರ್ ಇದೆ, ಟ್ರೆಂಡ್ ಲೈನ್ಸ್ ಇದೆ, ಫಿಬೊನಾಕಿ ಮತ್ತೆ ಡ್ರಾಯಿಂಗ್ ಪೇಂಟರ್ ಇದೆ, ಹೈಲೈಟರ್ ಇದೆ, ಟೆಕ್ಸ್ಟ್ ಇದೆ, ಮತ್ತೆ ಇನ್ನೊಂದಷ್ಟು ಪ್ಯಾಟರ್ನ್ಸ್, ಶಾರ್ಟ್ ಸಿಂಬಲ್ಸ್ ಅಂತ ಸುಮಾರು ಇದೆ. ಸೊ ನಾನು ಇದರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟು, ನಾನು ಯೂಸ್ ಮಾಡುವಂಥ ಟೂಲ್ಸ್ ಯಾವ್ದು ಅದನ್ನ ಏನಕ್ಕೆಲ್ಲ ಯೂಸ್ ಮಾಡ್ತೀನಿ ಅಂತ ನಾನು ಡಿಟೇಲ್ಡ್ ಆಗಿ ನಿಮಗೆ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಈಗ ನಾನು ಫಸ್ಟ್ ಫುಲ್ ವ್ಯೂ ತಗೊಂತೀನಿ, ಈ ಚಾರ್ಟ್ನ ಫುಲ್ ವ್ಯೂ ತಗೊಂಡಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಲೆಫ್ಟ್ ಸೈಡ್ ನಿಮಗೆ ಟೂಲ್ಸ್ ಕಾಣಿಸ್ತಿದೆಯಲ್ವಾ ಒನ್ ಬೈ ಒನ್. ನೋಡಿ, ಒಂದು ಇಲ್ಲಿ ಟ್ರೆಂಡ್ ಲೈನ್ ಅಂತ ಇರುತ್ತೆ, ಅಲ್ಲಿ ಜಸ್ಟ್ ಒಂದು ಸ್ಮಾಲ್ ಆರೋ ಮಾರ್ಕ್ ಇರುತ್ತೆ ನಿಮಗೆ, ಓಕೆನಾ. ಸೊ ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅದ್ರಲ್ಲಿ ಏನೇನಿದೆಯೋ ಎಲ್ಲ ಎನೇಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಕರ್ಸರ್ ಪಾಯಿಂಟ್ ಇದೆಯಲ್ವಾ, ಇಲ್ಲಿ ಒಂದಷ್ಟು ಡಾಟ್, ಅಂದ್ರೆ ನನಗೆ ಇಲ್ಲಿ ಏನಾದ್ರು ಪ್ಲೇಸ್ ಮಾಡುವಾಗ ನನಗೆ ಇಲ್ಲಿ ಕರ್ಸರ್ ತರ ಎನೇಬಲ್ ಆಗುತ್ತೆ. ನಾನು ಡಾಟ್ ತಗೊಂಡ್ರೆ ಡಾಟ್ ಎನೇಬಲ್ ಆಗುತ್ತೆ. ಅಂಡ್ ಅದೇ ರೀತಿ ನೀವು ಇದು ಮೌಸಲ್ಲಿ ಮಾಡಿದಾಗ ನಿಮ್ಗೆ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ. ನಾನು ಪೆನ್ನಲ್ಲಿ ಯೂಸ್ ಮಾಡ್ತಿರೋದ್ರಿಂದ ಅದು ಎನೇಬಲ್ ಆಗ್ತಿಲ್ಲ. ಮೌಸಲ್ಲಿ ನಾವು ಕರ್ಸರ್ನ ಮೂವ್ ಮಾಡಿದಾಗ ಮೌಸ್ ಕರ್ಸರ್ ಅದು ನೀಟಾಗಿ ಈ ತರ ಒಂದು ಪ್ಲಸ್ ಸಿಂಬಲ್ ಅಲ್ಲಿ ಮೂವ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಸೆಕೆಂಡ್ ಅಲ್ಲಿ ಬಂದಾಗ ಫಸ್ಟ್ ಅಲ್ಲಿ 4 ಆಪ್ಷನ್ ಇದೆ, ಕ್ರಾಸ್, ಡಾಟು, ಆರೋ ಮತ್ತೆ ಎರೇಸರ್ ಅಂತ. ಸೊ ಯಾವತ್ತು ಫಸ್ಟ್ನೇ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಇದನ್ನ ಕ್ರಾಸ್ ಅಂತ ಇದೆಯಲ್ವಾ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲೊಂದು ನಿಮಗೆ ಸ್ಟಾರ್ ಮಾರ್ಕ್ ಅಂತ ಕಾಣಿಸುತ್ತೆ, ಯಾವ್ದಾದ್ರು ಒಂದು ಟೂಲ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲೊಂದು ಸ್ಟಾರ್ ಮಾರ್ಕ್ಸ್ ಇರುತ್ತೆ. ಸ್ಟಾರ್ ಮಾರ್ಕ್ ಏನಕ್ಕೆ ಬರುತ್ತೆ ಅಂದ್ರೆ ನಾವು ಫೇವ್ರೇಟ್ ಸೆಕ್ಷನ್ ಆ್ಯಡ್ ಮಾಡ್ಕೊತೀವಿ. ನೋಡಿ, ನಾನು ಈ ಥರ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಫೇವ್ರೇಟ್ ಒಂದು ಸಪ್ರೇಟ್ ಆಗಿ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಯಾರೋ ಮಾರ್ಕ್ಸ್ ಕ್ಲಿಕ್ ಮಾಡೋ ಅವಶ್ಯಕತೆ ಇರಲ್ಲ. ಆ ಫೇವ್ರೇಟ್ ಸೆಕ್ಷನ್ ಡೈರೆಕ್ಟ್ ಆಗಿ ಇಲ್ಲಿ ನಾನು ಇಲ್ಲೋ ಇಲ್ಲ ಅಂದ್ರೆ ಟಾಪ್ ಅಲ್ಲೋ ನಾನು ಪ್ಲೇಸ್ ಮಾಡಿ ಇಟ್ಕೊಂಡ್ರೆ ಅಲ್ಲಿಂದನೇ ನಾನು ಟೂಲ್ಸ್ನ ಯೂಸ್ ಮಾಡ್ಕೋಬಹುದು. ಸೊ ನನಗೆ ಕ್ರಾಸ್ ಮಾತ್ರ ಬೇಕು, ಇದೆರಡೂ ಬೇಡ. ಸೊ ನಾನು ಅದನ್ನ ಡಿಸೇಬಲ್ ಮಾಡ್ತಿದ್ದೀನಿ, ಸ್ಟಾರ್ ಮಾರ್ಕ್ನ ಫಸ್ಟ್ ಮಾತ್ರ ನಾನು ಎನೇಬಲ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ಯೂಸ್ ಮಾಡುವ ಎಲ್ಲಾ ಟೂಲ್ಸ್ನ ಫಸ್ಟ್ ಫೇವ್ರೇಟ್ ಸೆಕ್ಷನ್ಗೆ ನಾನು ನಿಮ್ಗೆ ಆ್ಯಡ್ ಮಾಡಿಬಿಡ್ತೀನಿ, ಮತ್ತೆ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ಟ್ರೆಂಡ್ ಲೈನ್ ಇಂಪಾರ್ಟೆಂಟು, ನಾನು ಟ್ರೆಂಡ್ ಲೈನ್ ತಗೊಂತಾ ಇದ್ದೀನಿ. ನೆಕ್ಸ್ಟ್ ಆರೋ ಮಾರ್ಕ್ ಇಂಪಾರ್ಟೆಂಟ್, ಆರೋ ಮಾರ್ಕ್ ತಗೊಂತಿದ್ದೀನಿ. ದೆನ್ ನಮ್ಗೆ ಇಂಪಾರ್ಟೆಂಟ್ ಇದೆ ಹಾರಿಜೆಂಟಲ್ ಲೈನ್, ತುಂಬಾ ಇಂಪಾರ್ಟೆಂಟು. ನಾನು ಹಾರಿಜೆಂಟಲ್ ಲೈನ್ಗೆ ಸ್ಟಾರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಹಾರಿಜೆಂಟಲ್ ರೇ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಸೊ ಅದನ್ನ ತಗೋತೀನಿ. ವರ್ಟಿಕಲ್ ಲೈನ್ ಇಂಪಾರ್ಟೆಂಟು, ವರ್ಟಿಕಲ್ ಲೈನ್ ತಗೊಂತಿದ್ದೀನಿ, ಓಕೆನಾ. ಸೊ ಇದ್ರಲ್ಲಿ ಬಂದು ನಾನು ಯೂಸ್ ಮಾಡ್ತಿರೋದು ಆರೋ, ಟ್ರೆಂಡ್ ಲೈನು, ಹಾರಿಜೆಂಟಲ್ ಲೈನು, ಹಾರಿಜೆಂಟಲ್ ರೇ, ವರ್ಟಿಕಲ್ ಲೈನು. ಸೊ ಇದಿಷ್ಟು ನಾನು ಯೂಸ್ ಮಾಡೋದು ಈ ಎರಡನೇ ಸೆಕ್ಷನ್ ಅಲ್ಲಿ, ಓಕೆನಾ. ಎರಡನೇ ಆರೋ ಮಾರ್ಕ್ ಇದರಲ್ಲಿ ಇಷ್ಟು ಲೈನ್ಸ್ ನಾನು ಡೀಟೇಲ್ಡ್ ಆಗಿ ಯೂಸ್ ಮಾಡ್ತಾ ಹೋಗ್ತೇನೆ, ಅಂದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ಡ್ ಆಗಿ. ನೆಕ್ಸ್ಟ್ ಬಂದಾಗ ಫಿಬೊನಾಕಿ ರಿಟ್ರೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟು. ನಾನು ಎಲ್ಲಿ ತನಕ ರಿಟ್ರೇಸ್ ಆಗುತ್ತೆ ಅಂತ ವ್ಯಾಲಿಡೇಟ್ ಮಾಡೋಕ್ಕೆ ಫಿಬೊನಾಕಿ ರಿಟ್ರೇಸ್ಮೆಂಟ್ ಯೂಸ್ ಮಾಡ್ತೀನಿ. ಕೆಲವರು ಫಿಬೊನಾಕಿ ಟ್ರೆಂಡ್ ಎಕ್ಸ್ಟೆನ್ಷನ್ ನೋಡ್ತಾರೆ, ಅಂದ್ರೆ ಟಾರ್ಗೆಟ್ ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಬಟ್ ನಾನು ಅದವತ್ತು ಯೂಸ್ ಮಾಡಿಲ್ಲ. ವೆರಿ ರೇರ್ ಕೇಸಸ್ ಅಲ್ಲಿ ಯೂಸ್ ಮಾಡೋದು, ಆಡ್ಲಿ ಒಂದು 3-4 ಟೈಮ್ಸ್ ಯೂಸ್ ಮಾಡಿರ್ತೀನಿ. ಮತ್ತೆ ಇದೇ ಸೆಕ್ಷನ್ ಅಲ್ಲಿ ಬಂದಾಗ ನಮ್ಗೆ ಇನ್ನ ಇಂಪಾರ್ಟೆಂಟ್ ಯಾವ್ದಾದ್ರು ಇದೆ ಅಂದ್ರೆ ಇಲ್ಲ ಸ್ನೇಹಿತರೆ, ಇಷ್ಟೇ. ಸೊ ನಾನು ಯೂಸ್ ಮಾಡೋದು ಒಂದೇ ಒಂದು ಫಿಬೊ ರಿಟ್ರೇಸ್ಮೆಂಟ್, ಅದು ನಂಗೆ ಕರೆಕ್ಷನ್ಗೋಸ್ಕರ ಮಾತ್ರ. ನೆಕ್ಸ್ಟ್ ಬಂದಾಗ ಥರ್ಡ್ ಆರೋ ಮಾರ್ಕು, ಇಲ್ಲಿ ನಿಮಗೆ ಬ್ರಷ್ ಅಂತ ಇರುತ್ತೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಹೈಲೈಟರು ಅಗೇನ್ ತುಂಬಾ ಇಂಪಾರ್ಟೆಂಟು. ರೆಕ್ಟ್ಯಾಂಗಲ್ಲು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಪಾತ್, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪಾತ್ ಅನ್ನುವಂತಹ ಒಂದು ಟೂಲು, ಇಲ್ಲಿ ಪಾತ್ ಸ್ಟಾರ್ ಮಾರ್ಕ್ ತಗೊಂಡಿದ್ದೀನಿ. ಅದು ಬಿಟ್ರೆ ನಿಮಗೆ ಆರ್ಕ್ ಅಂದ್ರೆ 50% ಇದು ನಾವು ಯಾವತ್ತು ಡ್ರಾ ಮಾಡುವಾಗ ಒಂದು ಚಾರ್ಟ್ ಪ್ಯಾಟರ್ನ್ ಅಲ್ಲಿ ಕಪ್ ಅಂಡ್ ಹ್ಯಾಂಡಲ್ ಅಂತ ಒಂದು ಪ್ಯಾಟರ್ನ್ ಬರುತ್ತೆ, ಅದಕ್ಕೆ ನಾವು ಈ ಆರ್ಕ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಜಸ್ಟ್ ಎನೇಬಲ್ ಮಾಡಿಟ್ಕೊಂಡಿರ್ತೀನಿ, ತುಂಬಾ ರೇರ್ ಕೇಸಸ್ ಅದು ನಾನು ಯೂಸ್ ಮಾಡೋದು. ನೆಕ್ಸ್ಟ್ ಬಂದು ಟೆಕ್ಸ್ಟ್, ಇಲ್ಲಿ ಟೆಕ್ಸ್ಟ್ ಅನ್ನು ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಫೇವ್ರೇಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ನಿಮಗೆ ಈ ಕಮೆಂಟು, ಕಾಲ್ಔಟ್ ಇವೆಲ್ಲ ನಾರ್ಮಲ್ ಟೂಲ್ಸ್ ಆಗಿರೋದ್ರಿಂದ ಅದನ್ನ ಜಾಸ್ತಿ ಯೂಸ್ ಮಾಡಕ್ ಹೋಗಲ್ಲ. ಸೊ ಅಪ್ ಆರೋ, ಬಾಟಮ್ ಆರೋ, ರೈಟ್ ಸೈಡ್ ಆರೋ, ಮಾರ್ಕ್ ಲೆಫ್ಟ್ ಸೈಡ್, ಇವೆಲ್ಲ ನಾರ್ಮಲ್ ಆರೋಸ್, ನಾವು ಜಾಸ್ತಿ ಏನು ಯೂಸ್ ಮಾಡಕ್ ಹೋಗಲ್ಲ. ಸೊ ಅದು ಇದ್ರ ಟೆಕ್ಸ್ಟ್ ಅಲ್ಲಿ ನಮ್ಗೆ ಬೇಕಾಗಿರೋದು ಒಂದು ಟೆಕ್ಸ್ಟ್ ಅಷ್ಟೇ ನಮ್ಗೆ ಬೇಕಾಗಿರೋದು. ನೆಕ್ಸ್ಟ್ ಬಂದಾಗ ಇದೆಲ್ಲ ಪ್ಯಾಟರ್ನ್ಸ್, XABCD ಪ್ಯಾಟರ್ನು, ಮತ್ತೆ ಇಲ್ಲಿ ನೋಡಿ ಹೆಡ್ ಅಂಡ್ ಶೋಲ್ಡರ್, ಕೆಲವರು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನು. ಸೊ ಹೆಡ್ ಅಂಡ್ ಶೋಲ್ಡರ್ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ನಿಮಗೆ ಚಾರ್ಟ್ ಪ್ಯಾಟರ್ನ್ ಈ ತರ ಒಂದು ಪ್ಯಾಟರ್ನ್ ಬರುತ್ತೆ, ಓಕೆನಾ. ಸೊ ಈ ತರ ನಿಮ್ಗೆ ಒಂದು ಪ್ಯಾಟರ್ನ್ ಬರುತ್ತೆ, ಇದನ್ನ ಹೆಡ್ ಅಂಡ್ ಶೋಲ್ಡರ್ ಅಂತ ಕರಿತೀವಿ. ಇದೊಂದು ಅಪ್ ಟ್ರೆಂಡ್ ಎಂಡ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಈ ತರ ಫಾರ್ಮೇಶನ್ ಆಗುತ್ತೆ ನಿಮಗೆ. ಸೊ ಇದು ಹೆಡ್, ಲೆಫ್ಟ್ ಶೋಲ್ಡರ್, ರೈಟ್ ಶೋಲ್ಡರ್ ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ನನಗೆ ಪ್ರೀ ರೆಕಾರ್ಡೆಡ್ ಟೂಲ್ ಏನು ಅವಶ್ಯಕತೆ ಇಲ್ಲ, ನಾನು ಮ್ಯಾನ್ಯುಯಲ್ ಆಗಿ ಡ್ರಾ ಮಾಡ್ತೀವಿ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂತಂದ್ರೆ ಇದನ್ನ ಡಿಲೀಟ್ ಮಾಡ್ತಿದ್ದೀನಿ. ಸೊ ನಮ್ಗೆ ಇದು ಯಾವುದೇ ಪ್ಯಾಟರ್ನ್ಸ್ ಅವಶ್ಯಕತೆ ಇಲ್ಲ, ನಾನು ಯಾವುದೇ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. 8 ವೇವ್ 1 2 3 4 5 8 ವೇವ್ಸ್ ಇದೆ, ಮತ್ತೆ ಟ್ರಯಾಂಗಲ್ ಪ್ಯಾಟರ್ನ್ಸ್ ಇದೆ. ಬಟ್ ಇದು ಯಾವುದೇ ಪ್ಯಾಟರ್ನ್ಸ್ ನಾವು ಮ್ಯಾನ್ಯುಯಲ್ ಆಗಿ ಡ್ರಾ ಮಾಡ್ತೀವಿ, ನಾವೆಲ್ಲಿ ಫೇವ್ರೇಟ್ ಅಲ್ಲಿ ತಗೊಳ್ಳಲ್ಲ. ಸೊ ನಾನು ತಗೊಳ್ಳಲ್ಲ ಬೇಸಿಕಲಿ. ಸೊ ನಾನು ಇದರಲ್ಲಿ ಯಾವುದು ನನಗೆ ಯೂಸ್ ಇಲ್ಲ, ಸೊ ನಾನು ಅದನ್ನ ಹಂಗೆ ಇಡ್ತಿದ್ದೀನಿ. ನೆಕ್ಸ್ಟ್ ಬಂದು ಲಾಂಗು ಮತ್ತೆ ಶಾರ್ಟು, ತುಂಬಾ ಇಂಪಾರ್ಟೆಂಟ್. ವಿತೌಟ್ ದಿಸ್ ಟೂಲ್, ಈ ಎರಡು ಟೂಲ್ ಇಲ್ದಿರ ನನಗೆ ಸ್ಟಾಪ್ ಲಾಸ್ ಟಾರ್ಗೆಟ್ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ,
ಲಾಂಗು ಮತ್ತು ಶಾರ್ಟ್ ಟೂಲ್ನ ತಗೊತಿದ್ದೀನಿ. ಅದು ಬಿಟ್ಟರೆ ಇನ್ಯಾವುದು ಇಂಪಾರ್ಟೆಂಟ್ ಇಲ್ಲ ಇದರಲ್ಲಿ. ನಾನು ಯಾವುದು ಯೂಸ್ ಮಾಡಲ್ಲ ಇದು ಬಿಟ್ಟರೆ, ಈ ಎರಡು ಟೂಲ್ ಬಿಟ್ಟರೆ. ನೆಕ್ಸ್ಟ್ ಬಂದಾಗ ಸ್ಕೇಲ್ನ ನೀವು ಫೇವ್ರೇಟ್ ತೊಗೊಳಕ್ಕಾಗಲ್ಲ. ಸ್ಕೇಲ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಪ್ರೈಸ್ ಅಪ್ ಹೋಗಿದೆ, ಓಕೆನಾ. ಸೊ ಇಲ್ಲಿಂದ ಇಲ್ಲಿ ತನಕ ಎಷ್ಟು % ಅಪ್ ಹೋಗಿದೆ ಅಂತ ನೀವು ಸ್ಕೇಲ್ ಮುಖಾಂತರ ಮೆಜರ್ ಮಾಡ್ಬೋದು. ಇಲ್ಲಿ ನೋಡಿ, ಸ್ಕೇಲ್ ಇದು, ಓಕೆನಾ. ಸೊ ಇದ್ರ ಮುಖಾಂತರ ನಾವು ಮೆಜರ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ 47% ಹೋಗಿದೆ, 22 ಬಾರು, 958.97 ಮಿಲಿಯನ್ ವಾಲ್ಯೂಮ್ ಟ್ರೇಡ್ ಆಗಿದೆ. ಆ್ಯಂಡ್ 31 ರೂಪಿ ಅಪ್ ಹೋಗಿದೆ ಬಾಟಮ್ ಇಂದ ಅಂತ ನಿಮಗೆ ಅದು ಮೆಜರ್ ಮಾಡ್ಬೋದು, ಎಷ್ಟು % ಅಪ್ ಹೋಗಿದೆ, ಅದೇ ರೀತಿ ಎಷ್ಟು % ಬಿದ್ದಿದೆ. ಸೊ ಅದನ್ನ ನಾವು ಸ್ಕೇಲ್ ಮುಖಾಂತರ ನಾವು ಮೆಜರ್ ಮಾಡ್ಬೋದು. ಬಟ್ ಇದನ್ನ ಫೇವ್ರೇಟ್ ಇಡೋಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಫೇವ್ರೇಟ್ ಟೂಲ್ಸ್ ನಾನು ಏನು ಆ್ಯಡ್ ಮಾಡ್ತಿದ್ದೀನಿ ಆ ಟೂಲ್ಸ್ಗೆ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ನಾವು ಅದನ್ನ ಮ್ಯಾನ್ಯಲ್ ಆಗಿ ತಗೋಬೇಕಾಗಿರುತ್ತೆ. ಸೊ ಇದಿಷ್ಟು ನನಗೆ ಬೇಕಾಗಿರೋ ಟೂಲ್ಸು. ಈ ಟೂಲ್ಸ್ ಒಂದು ಫೇವ್ರೇಟ್ ನಿಮ್ಮ ಫೇವ್ರೇಟ್ ಟೂಲ್ಸ್ ಆ್ಯಡ್ ಆಗಿದ ತಕ್ಷಣ ಇಲ್ಲೊಂದು ಆ್ಯರೋ ಮಾರ್ಕ್ ಇದೆ, ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಈ ಬ್ಲೂ ಕಲರ್ ಆ್ಯರೋ ಮಾರ್ಕು ಅದು ಒಳಗಡೆ ಹೋಗ್ಬಿಡುತ್ತೆ. ಸೊ ನಮಗೆ ಫುಲ್ ವ್ಯೂ ಅನ್ನೋದು ಈಗ ಆ್ಯಡ್ ಆಯಿತು. ಸೊ ಈಗ ನಾನೇನು ಮಾಡ್ತೀನಿ ಅಂತಂದರೆ, ಈ ಏನು ಫೇವ್ರೇಟ್ ಸೆಕ್ಷನ್ ಇದೆ ಇದು ನಾನು ಬಾಟಮಲ್ಲಿ ಸೆಟ್ ಮಾಡ್ಕೊತೀನಿ ಅವತ್ತು, ಓಕೆನಾ. ನೋಡಿ ಎಕ್ಸಾಕ್ಟ್ಲಿ ಇದು ನೀವು ಎಲ್ಲಿ ಬೇಕಾದ್ರೂ ಡ್ರ್ಯಾಗ್ ಮಾಡ್ಕೋಬೋದು, ನೀವು ಟಾಪಲ್ಲಿ ಇಟ್ಕೋಬೋದು ಈ ಥರ. ಬಟ್ ಟಾಪಲ್ಲಿ ನಮಗೆ ಒಂದಷ್ಟು ಟೂಲ್ಸ್ ಇಂಪಾರ್ಟೆಂಟ್ ಇರೋದ್ರಿಂದ ಬಾಟಮಲ್ಲಿ ನಂಗೆ ಜಾಗ ಇದೆ ಇಲ್ಲಿ, ಓಕೆನಾ. ಸೊ ನಾನು ಇಲ್ಲಿ ಸೆಟ್ ಮಾಡ್ಕೊತಿದ್ದೀನಿ, ಆಯಿತಾ. ಸೊ ಈಗ ನಾನು ಈ ಇಷ್ಟು ಟೂಲ್ಸ್ನ ಹೇಗೆ ಯೂಸ್ ಮಾಡ್ತೀವಿ, ಯಾವ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ ಅಂತ ಒನ್ ಬೈ ಒನ್ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಇಲ್ಲಿಂದ ಏನಾಗ್ತಿದೆ, ಪ್ರೈಸು ಈ ಥರ ಒಂದು ಅಪ್ ಟ್ರೆಂಡ್ ಹೋಗ್ತಾ ಇದೆ, ಅದೇ ರೀತಿ ಇಲ್ಲಿಂದ ಡೌನ್ ಟ್ರೆಂಡ್ ಹೋಗ್ತದೆ. ಸೊ ಫಸ್ಟ್ ಬಂದು ನನಗೆ ಕರ್ಸರ್, ಅಂದರೆ ಅದು ನಾರ್ಮಲ್ ನಾನು ಹೋಮ್ ಮೋಡ್ ಅಂದರೆ ಯಾವುದು ಎನೇಬಲ್ ಮಾಡ್ಕೊಂಡಿಲ್ಲ ಇನ್ನೂ ಟೂಲ್ಸು. ಸೊ ಫಸ್ಟ್ ಬಂದು ಟ್ರೆಂಡ್ ಲೈನ್, ಇಲ್ಲಿ ಕಾಣಿಸ್ತಿದಿಲ್ಲ, ಇದನ್ನ ಟ್ರೆಂಡ್ ಲೈನ್ ಅಂತ ಕರಿತೀವಿ. ಇದು ಬಂದು ನಿಮಗೆ ಡ್ರಾ ಮಾಡುವಾಗ ನೋಡಿ ಈ ಥರ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಈ ಥರ ಒಂದು ಎಂಡಿಂಗ್ ಪಾಯಿಂಟ್ ಇರುತ್ತೆ, ಓಕೆನಾ. ಸೊ ಇದನ್ನ ಕ್ಲಿಕ್ ಮಾಡಿ ಡ್ರಾ ಮಾಡಿದ್ದಾದ್ಮೇಲೆ ಇದನ್ನ ಹೋಗ್ಬಿಟ್ಟು ನೀವು 1ಗೆ ತಗೊಳ್ಳಿ. ಸೊ 1ಗೆ ನಿಮ್ಗೆ ನೀಟಾಗಿ ಕಾಣಿಸುತ್ತೆ, 2ಗೆ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಈಗ ಟ್ರೆಂಡ್ ಲೈನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಏನು ಬೇಸ್ ಕಂಡೀಷನ್ಸ್ ಅಂತ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನೀವು ಯಾವತ್ತಾದ್ರೂ ಟ್ರೆಂಡ್ ಲೈನ್ನ ಡ್ರಾ ಮಾಡುವಾಗ ಮಿನಿಮಮ್ 3 ಡಾಟಾ ಪಾಯಿಂಟ್ಸ್ನ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ 3 ಡಾಟಾ ಪಾಯಿಂಟ್ಸ್ನ ಹೇಗೆ ಕನೆಕ್ಟ್ ಮಾಡೋದು ಅಂತ ಹೇಳೋದಾದ್ರೆ ಸ್ನೇಹಿತರೆ, ಈಗ ನೀವು ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಹೈಲೈಟರ್ ಅಂತ ಇದೆಯಲ್ವಾ, ಈ ಟೂಲ್ ಬಂದಿದ್ದು ಹೈಲೈಟರ್ ಅಂತ. ಸೊ ನಾನು ಇದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ನೋಡಿ, ಇದು ಫಸ್ಟ್ ಪಾಯಿಂಟ್ ನಾನು ಹೈಲೈಟ್ ಮಾಡ್ಕೊತಾ ಇದ್ದೀನಿ, 2ನೇ ಪಾಯಿಂಟ್ ಹೈಲೈಟ್ ಮಾಡ್ಕೊತಾ ಇದ್ದೀನಿ, ಆ್ಯಂಡ್ 3rd ಪಾಯಿಂಟ್ ಹೈಲೈಟ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಟ್ರೆಂಡ್ ಲೈನ್ನ ತಗೊಂಡು ನಾನೇನು ಮಾಡ್ತೀನಿ, ಈ ಫಸ್ಟ್ ಪಾಯಿಂಟು, ಈ ಸೆಕೆಂಡ್ ಆ್ಯಂಡ್ 3rd ಪಾಯಿಂಟು, ಈ ಮೂರನ್ನ ನಾನು ನೀಟಾಗಿ ಕನೆಕ್ಟ್ ಆಗೋ ಥರ ಒಂದು ಟ್ರೆಂಡ್ ಲೈನ್ನ ಡ್ರಾ ಮಾಡ್ತೀನಿ. ನಾನು ಈಗೇನು ಮಾಡಿದೆ, ಈ ನಾನು ಹೇಳಿದ್ನಲ್ವಾ, ಈ ಪಾಯಿಂಟು, ದೆನ್ ಈ ಪಾಯಿಂಟು, ದೆನ್ ಈ ಪಾಯಿಂಟು, ಈ 3 ಪಾಯಿಂಟ್ನ ಹೈಲೈಟ್ ಮಾಡೋ ಥರ ನಾನು ಟ್ರೆಂಡ್ ಲೈನ್ನ ಡ್ರಾ ಮಾಡಿದೆ. ಸೊ ಇವಾಗ ಏನಾಗಿದೆ, ಪ್ರೈಸ್ ಅನ್ನೋದು 1, 2, 3 ಸಲ ಸಪೋರ್ಟ್ ತಗೊಂಡಿದೆ ಟ್ರೆಂಡ್ ಲೈನ್ ಮುಖಾಂತರ. ಯಾವಾಗ 4ನೇ ಸಲ ಅದೇ ಲೆವೆಲ್ಗೆ ಪ್ರೈಸ್ ಬರುತ್ತೋ ಎಕ್ಸಾಕ್ಟ್ಲಿ ಆ ಪಾಯಿಂಟ್ ಇಂದನೇ ಪ್ರೈಸ್ ಅನ್ನೋದು ಅಪ್ ಹೋಗ್ತಾ ಇದೆ, ಓಕೆನಾ. ಸೊ ಇದನ್ನ ನಾವು ಟ್ರೆಂಡ್ ಲೈನ್ ಅಂತ ಕರಿತೀವಿ. ಟ್ರೆಂಡ್ ಲೈನ್ಗೆ ಮಿನಿಮಮ್ 3 ಡಾಟಾ ಇನ್ಪುಟ್ಸ್ನ ಕನೆಕ್ಟ್ ಆಗಬೇಕು, ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ, ಓಕೆನಾ. ಸೊ ನಾನು ಇದಿಷ್ಟು ಡಿಲೀಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಈಗ ನಾವು ಟ್ರೆಂಡ್ ಲೈನ್ನ ಡ್ರಾ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಈಗ ಇದೇ ಟ್ರೆಂಡ್ ಲೈನ್ನ ನಾವು ಹಾರಿಜೆಂಟಲ್ ಆಗಿ ಡ್ರಾ ಮಾಡಬೇಕು. ಲೆಟ್ಸ್ ಸೇ ನಾನು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಒಂದು ರೆಸಿಸ್ಟೆನ್ಸ್ ಥರ ಡ್ರಾ ಮಾಡಬೇಕು. ಅದು ಹೇಗೆ ಮಾಡೋದಂದ್ರೆ, ನೀವು ಇಲ್ಲಿ ಬಂದು ಇಲ್ಲಿಂದ ನೋಡಿ ಈ ಥರ ಒಂದು ಹಾರಿಜೆಂಟಲ್ ಲೈನು ನೀವು ಡ್ರಾ ಮಾಡ್ಕೋಬಹುದು, ಓಕೆನಾ. ನೋಡಿ ಈ ಥರ ಒಂದು ಹಾರಿಜೆಂಟಲ್ ಲೈನ್ ಡ್ರಾ ಮಾಡಿಕೊಂಡು ನೀವು ಅಲ್ಲಿಂದ ಪ್ರೈಸ್ ಬ್ರೇಕ್ಔಟ್ ಆಗಿದೆ ಅಲ್ವಾ. ಸೊ ಎಕ್ಸಾಕ್ಟ್ಲಿ ಈ ಪಾಯಿಂಟಲ್ಲಿ ನಮ್ಗೆ ಪ್ರೈಸ್ ಅನ್ನೋದು ಬ್ರೇಕ್ಔಟ್ ಆಗ್ತಾ ಇದೆ. ಈ ಕ್ಯಾಂಡಲ್ ಯಾವಾಗ ಬ್ರೇಕ್ಔಟ್ ಆಗುತ್ತೋ ಈ ಪಾಯಿಂಟಲ್ಲಿ, ಸೊ ಅಲ್ಲಿಂದ ಮತ್ತೆ ಏನಾಗಿದೆ, ನಮಗೆ ಒಂದು ಅಪ್ ಮೂವ್ ಕ್ರಿಯೇಟ್ ಆಗಿ ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್ ಕೊಟ್ಟಿದ್ದಾನೆ, ಮತ್ತೆ ಅಲ್ಲಿಂದ ಬಿಗ್ ಬೂಮ್ ಅನ್ನೋದು ಬಂದಿದೆ. ಸೊ ಈ ಪಾಯಿಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಗೆ ಈ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಮಾಡೋದು, ಒಂದು ಹಾರಿಜೆಂಟಲ್ ಲೈನ್ ನ ಬ್ರೇಕ್ಔಟ್ ಮಾಡಿದಾಗ. ಇದು ಬಂದು ನೀವು ಅದನ್ನು ಚೆಕ್ ಮಾಡ್ಕೋಬಹುದು, ಯಾವ ತರ ನಮಗೆ ಹಾರಿಜೆಂಟಲ್ ಲೈನ್ ನ ಡ್ರಾ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಈ ಟೂಲ್ ನ ಯೂಸ್ ಮಾಡ್ಕೊಂಡು ನೀವು ಡ್ರಾ ಮಾಡಬಹುದು, ಟ್ರೆಂಡ್ ಲೈನ್ ಟೂಲ್ ನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಟೂಲ್ ಬಂದು ನಮ್ಗಿರೋದು ಆರೋ ಮಾರ್ಕ್. ಸೊ ಬೇಸಿಕಲಿ ಆರೋ ಮಾರ್ಕ್ ನ ಏನಕ್ಕೆ ಯೂಸ್ ಮಾಡ್ತೀವಿ, ಒಂದು ಡೈರೆಕ್ಷನ್ ನ ಸೂಚನೆ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ಪ್ರೈಸ್ ಹಿಂಗ್ ಬಿದ್ದೋಗಿದೆ, ಸೊ ಬಿದ್ದೋಗಿದೆ ಅಂತ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಟಾಪ್ ಪಾಯಿಂಟ್ ಇಂದ ಹಿಡಿದು ಡೌನ್ಗೆ ಒಂದು ಆರೋ ಮಾರ್ಕ್ ನ ನಾನು ಡ್ರಾ ಮಾಡ್ತೀನಿ. ಸೊ ಯಾವಾಗ ನಾನು ಈ ಆರೋ ಮಾರ್ಕ್ ನ ನೋಡ್ತೀನೋ ಅವಾಗ ನಂಗೆ ಅರ್ಥ ಆಗುತ್ತೆ ಪ್ರೈಸ್ ಅಲ್ಲಿಂದ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಇದನ್ನ ಕಲರ್ ಚೇಂಜ್ ಮಾಡ್ಕೋಬೇಕಂದ್ರೆ 1 ತಗೊಂಡು ನೀವು ಅದನ್ನ ಕಲರ್ ಬೇಕಾದ್ರೆ ರೆಡ್ ತಗೋಬಹುದು. ಸೈಜ್ ಬಂದು 1, 2, 3 ಅಂತ ಇರುತ್ತೆ, ನೀವು ಎಷ್ಟು ದೊಡ್ಡದು ಬೇಕಾದ್ರೂ ಇಟ್ಕೋಬಹುದು. ಲೆಟ್ಸ್ ಸೇ 3px ಇಟ್ಕೋಬಹುದು, ಇಲ್ಲ 4px ತುಂಬಾ ದೊಡ್ಡದಾಯಿತು. ಸೊ ಅದೇ ರೀತಿ ನೀವು ಚಿಕ್ಕದಾಗಬೇಕಂದ್ರೆ 1 ಇಟ್ಕೊಳ್ಳಿ, ದಟ್ ಈಸ್ ದ ಲೀಸ್ಟ್ ಸೈಜು. ಮತ್ತೆ ನೀವು ಇದನ್ನ ರೆಡ್ ಗ್ರಾಫಿಕಲಿ ಇದು ರೆಡ್ ಬಿದ್ದೋಗ್ತಾ ಇರೋದ್ರಿಂದ ನಾನು ಏನ್ ಮಾಡ್ತಿದ್ದೀನಿ, ರೆಡ್ ಕಲರ್ ಆರೋ ಮಾರ್ಕ್ ನ ಡ್ರಾ ಮಾಡ್ತಿದ್ದೀನಿ. ಅದೇ ಅಪ್ ಹೋಗ್ತಾ ಇದೆ ಅಂತಂದ್ರೆ ನೀವು ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ತನಕ ಅಪ್ ಹೋಗಿದೆಯಲ್ವಾ. ಸೊ ಅವಾಗ ನೀವೇನ್ ಮಾಡ್ತಾ ಈ ತರ ಒಂದು ಅಪ್ ಟ್ರೆಂಡ್ ಆರೋ ಮಾರ್ಕ್ ಡ್ರಾ ಮಾಡಿಬಿಟ್ಟು ನೀವು ಅದಕ್ಕೆ ಗ್ರೀನ್ ಕಲರ್ ತಗೋಬಹುದು, ಓಕೆನಾ.
ಸೊ ಇಲ್ಲೇನಾಗಿದೆ, ಒಂದು ಗ್ರೀನ್ ಕಲರ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಪ್ರೈಸ್ ಇಲ್ಲಿಂದ ಇಲ್ಲಿಗೆ ಅಪ್ ಹೋಗಿದೆ ಅಂತ ಹೇಳುತ್ತೆ, ಅಂದ್ರೆ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇನ್ನೂ ಬೆಟರ್ ವೇನಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ, ಲೆಟ್ಸ್ ಸೇ ಈ ಸ್ಟಾಕ್ ಇನ್ನೂ ಅಪ್ ಹೋಗುತ್ತೆ, ಇವಾಗ ಏನ್ ಪ್ರೈಸ್ ಇದೆಯೋ ಈ ಪ್ರೈಸ್ಗಿಂತ ಇನ್ನೂ ಮೇಲೆ ಹೋಗುತ್ತೆ ಅಂದಾಗ ನಾನೇನ್ ಮಾಡ್ತೀನಿ, ಇಲ್ಲೊಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ಬಿಡ್ತೀನಿ. ನೋಡಿ, ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ತೀನಿ. ಸೊ ಇದು ನಾನು ಹೇಳ್ಕೊಡ್ತೀನಿ ಹಾರಿಜಾಂಟಲ್ ರೇ. ಅದಾದ್ಮೇಲೆ ಮತ್ತೆ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಆರೋ ಮಾರ್ಕ್ ತೋರಿಸ್ತೀನಿ, ಈ ತರ ಸ್ಟ್ರೈಟ್ ಲೈನ್ ಆಗಿ ಒಂದು ಆರೋ ಮಾರ್ಕ್ ತೋರಿಸ್ತೀನಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನೋಡಿದವ್ರಿಗೆ ಓಕೆ ಈ ಲೈನ್ ನ ಬ್ರೇಕ್ಔಟ್ ಆಗಿದೆ, ಪ್ರೈಸು ಅಲ್ಲಿಂದ ಅಪ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಒಂದು ಅನಾಲಿಸಿಸ್ ಅನ್ನೋದು ನಾವು ಮಾಡ್ತೀವಿ ಆರೋ ಮಾರ್ಕ್ ಮುಖಾಂತರ. ಓಕೆನಾ. ಸೊ ಇದಕ್ಕೆ ನಾವು ಡೌನ್ ಹೋಗುತ್ತಾ ಅಪ್ ಹೋಗುತ್ತಾ ಅಂತ ಆರೋ ಮಾರ್ಕ್ ಮುಖಾಂತರ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಈಗ ನೋಡಿ, ಯಾರೋ ಏನ್ ಹೇಳ್ತಾ ಇದೆ, ಇಲ್ಲಿ ಒಂದು ಲೈನ್ ತಗೊಂಡಿದ್ನಿ, ಆ ಲೈನ್ ನ ಬ್ರೇಕ್ಔಟ್ ಆಗಿದೆ ಇವತ್ತು ಪ್ರೈಸು, ಅಲ್ಲಿಂದ ಅಪ್ ಆರೋ ಕೊಟ್ಟಿದ್ದೀನಿ, ಇದ್ರ ಅರ್ಥ ಏನಪ್ಪ ಅಂದ್ರೆ ಅಲ್ಲಿಂದ ಇನ್ನೂ ಮೇಲೆ ಹೋಗುತ್ತೆ ಅಂತ ಸೂಚನೆ ಮಾಡ್ತಾ ಇದೆ ಅಂತ ಹೇಳುತ್ತೆ. ಸೊ ಅದಕ್ಕೆ ನಾವು ಆರೋ ಮಾರ್ಕ್ ನ ಯೂಸ್ ಮಾಡ್ತೀವಿ. ನಿಮ್ಗೆ ಇಲ್ಲಿ ಕಾಣಿಸ್ತಿದೆ. ನೆಕ್ಸ್ಟ್ ಬಂದು ಇದು ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ. ಓಕೆನಾ. ಸೊ ನಾನು ಇದನ್ನ ಡಿಲೀಟ್ ಮಾಡ್ತೀನಿ. ಸೊ ಹಾರಿಜಾಂಟಲ್ ಲೈನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸ್ನೇಹಿತರೆ, ಸಪೋರ್ಟ್ ನ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡಕ್ಕೆ, ಅಂದ್ರೆ ಸಪೋರ್ಟ್ ಎಲ್ಲಿದೆ ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ ನಾವು ಮಲ್ಟಿಪಲ್ ಪೈವೋಟ್ಸ್ ನ ಕನೆಕ್ಟ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡೋದಾದ್ರೆ ನೋಡಿ, ಪ್ರೈಸ್ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ ಒಂದ್ಸರಿ ಸಪೋರ್ಟ್ ತಗೊಂಡಿದೆ, ಸೇಮ್ ಅದೇ ಪಾಯಿಂಟ್ ಅಲ್ಲಿ ಇನ್ನೊಂದ್ಸರಿ ಸಪೋರ್ಟ್ ತಗೊಂಡಿದೆ, ಆಲ್ಮೋಸ್ಟ್ ಇಲ್ಲಿ ಅದೇ ಪಾಯಿಂಟ್ ಅಲ್ಲಿ ಆಲ್ಮೋಸ್ಟ್ ಸೇಮ್ ಸಪೋರ್ಟ್ ತಗೊಂಡಿದೆ. ಸೊ ಈ ಮೂರು ಪಾಯಿಂಟ್ಸ್ ನಾನು ಒಂದು ಹಾರಿಜಾಂಟಲ್ ಲೈನ್ ಮುಖಾಂತರ ನಾನು ಕನೆಕ್ಟ್ ಮಾಡ್ಬೇಕು ಡಾಟ್ಸ್ ನ. ಸೊ ಅವಾಗ ನಾನು ಏನ್ ಮಾಡ್ತೀನಿ, ಹಾರಿಜಾಂಟಲ್ ಲೈನ್, ಈಗ ಹಾರಿಜಾಂಟಲ್ ಟ್ರೆಂಡ್ ಲೈನ್ ನಾನು ಡ್ರಾ ಮಾಡ್ಬೋದು, ಬಟ್ ಹಾರಿಜಾಂಟಲ್ ಲೈನ್ ಡ್ರಾ ಮಾಡೋದ್ರಿಂದ ನನಗೆ ಇದ್ರ ಜೊತೆಗೆ ಹಿಂದೆ ಯಾವಾಗಾದ್ರೂ ಅದೇ ಪ್ರೈಸ್ ಅಲ್ಲಿ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ತಗೊಂಡಿತ್ತ ಆ ಡಾಟಾ ಪಾಯಿಂಟ್ಸ್ ನಮ್ಗೆ ಇಲ್ಲಿ ಎಕ್ಸಾಕ್ಟ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದು ಹೇಗೆ ಅಂತಂದ್ರೆ ಚೆಕ್ ಮಾಡೋಣ. ನೋಡಿ, ಹಾರಿಜಾಂಟಲ್ ಲೈನ್ ನ ತಗೊಂತಾ ಇದ್ದೀನಿ. ನೋಡಿ, ಎಕ್ಸಾಕ್ಟ್ಲಿ ನಾನು ಈ ಪಾಯಿಂಟ್ಗೆ ಡ್ರಾ ಮಾಡ್ತೀನಿ. ಓಕೆನಾ. ಈ ಪಾಯಿಂಟ್ಗೆ ನಾನು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿಬಿಟ್ಟು 1x ಇಟ್ಕೊಂತೀನಿ ಸೈಜ್. ಓಕೆನಾ. ಸೊ ಈಗ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ ಪ್ರೀವಿಯಸ್ ಸಮ್ವೇರ್ ಅದೇ ಪ್ರೈಸ್ ನಿಯರ್ ಬೈ ಬಂದೇನಾಗಿದೆ, ರಿಜೆಕ್ಟ್ ಆಗಿದೆ. ಹಂಗೆ ನೀವು ನೋಡೋದಾದ್ರೆ ಹಿಂದೆ ಯಾವಾಗಾದ್ರೂ ಅದೇ ರೇಂಜ್ ಪ್ರೈಸ್ ಏನಾದ್ರು ಬಂದಿದ್ರೆ ನಮಗೆ ಆ ಲೈನ್ ಅಲ್ಲಿ ಏನಾಗಿದೆ ಅಂತ ನಾವು ಪಾಸ್ ಡಾಟಾ ಮುಖಾಂತರನು ಚೆಕ್ ಮಾಡ್ಕೋಬಹುದು. ಅದಕ್ಕೆ ಏನಾಗುತ್ತೆ ಅಂದ್ರೆ, ಈ ಹಾರಿಜಾಂಟಲ್ ಲೈನ್ ನ ಡ್ರಾ ಮಾಡಿದಾಗ ಆ ಡೇ ಒನ್ ಯಾವಾಗ ಸ್ಟಾಕು ಟ್ರೇಡ್ ಆಗಕ್ಕೆ ಶುರುವಾಯಿತೋ ಅಲ್ಲಿ ತನಕ ಇದು ಕಂಪ್ಲೀಟ್ ಲೈನ್ ಫ್ಲಾಟ್ ಆಗ್ಬಿಡುತ್ತೆ ಇವತ್ತಿಂದ ಹಿಡಿದು. ಸೊ ಅದಕ್ಕೆ ನಾವು ಹಾರಿಜಾಂಟಲ್ ಲೈನ್ ನ ಯೂಸ್ ಮಾಡ್ತೀವಿ. ಬಟ್ ನಮ್ಮ ಮೇಜರ್ ಪರ್ಪಸ್ ಏನಾಗಿರುತ್ತೆ ಅಂದ್ರೆ, ಹಿಂದಿನ ಡಾಟಾ ಚೆಕ್ ಮಾಡೋಕ್ಕಲ್ಲ, ಸೊ ಈ ಲೆವೆಲ್ಗೆ ಯಾವ ತರ ಸಪೋರ್ಟ್ ತಗೊಂಡಿದೆ ಅಂತ ಚೆಕ್ ಮಾಡ್ಕೊಳ್ಳೋಕೆ ಮೇಜರ್ ಪರ್ಪಸ್. ಸೊ ಇಲ್ಲಿ ಸಪೋರ್ಟ್ ಆಗಿದೆ, ಇಲ್ಲಿ ಸಪೋರ್ಟ್ ಆಗಿದೆ. ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತಂದ್ರೆ, ಲೆಟ್ಸ್ ಸೇ ಪ್ರೈಸ್ ಈ ತರ ಒಂದು ಅಪ್ ಟ್ರೆಂಡ್ ಹೋಗ್ತಾ ಇದೆ, ಮತ್ತೆ ಅಲ್ಲಿಂದ ಈ ತರ ಡೌನ್ ಬಂದು ಸಪೋರ್ಟ್ ಅನ್ನು ಮತ್ತೆ ಅಪ್ ಟ್ರೆಂಡ್ ಹೋಗಿ ಮತ್ತೆ ಅಲ್ಲಿಂದ ಡೌನ್ ಬಂದು ಮತ್ತೆ ಅಲ್ಲಿಂದ ಅಪ್ ಟ್ರೆಂಡ್ ಹೋಗ್ತಾ ಇದೆ, ಕರೆಕ್ಟಾ? ಸೊ ಇನ್ ಫ್ಯೂಚರ್ ಏನಾದ್ರು ಮತ್ತೆ ಇಲ್ಲಿಗೆ ಏನಾದ್ರು ಬಂದಿದೆ ಅಂತಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಪ್ರೈಸ್ ಅನ್ನೋದು ಅಪ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು, ಕರೆಕ್ಟ್ ಅಲ್ವಾ? ಸೊ ಈ ಲೊಕೇಶನ್ ಏನಿದೆ ಇದು ಬಂದು ನನಗೆ ಒಂದು ಒಳ್ಳೆ ಲೊಕೇಶನ್ ಆಗಿರುತ್ತೆ ಫ್ಯೂಚರ್ ಅಲ್ಲಿ ಸಪೋರ್ಟ್ ತಗೊಳ್ಳೋಕೆ. ಇಫ್ ಇನ್ ಕೇಸ್ ಇದನ್ನ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಬಂದ್ಬಿಟ್ಟ ಅಂತಂದ್ರೆ ಅಲ್ಲಿಂದ ನಾನು ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ಲೊಕೇಶನ್ ಬಂದು ಹ್ಯಾಮರ್ ಅಥವಾ ಸ್ಪಿನ್ನಿಂಗ್ ಟಾಪ್, ಬುಲ್ಲಿಶ್ ಎಂಗಲ್ಫಿಂಗ್ ಅಥವಾ ಏನಾದ್ರು ಬುಲ್ಲಿಶ್ ರಿವರ್ಸಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಏನಾದ್ರು ಕ್ರಿಯೇಟ್ ಆಗಿದೆ ಅಂತಂದ್ರೆ ನಾನು ಅಲ್ಲಿಂದ ಒಂದು ಅಪ್ ಟ್ರೆಂಡ್ ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಮಾರ್ಕೆಟ್ ಇಂದ. ಓಕೆನಾ. ಸೊ ಇಷ್ಟು ನಾವು ಹಾರಿಜಾಂಟಲ್ ಲೈನ್ ನ ಯೂಸ್ ಮಾಡ್ತೀವಿ. ಅದೇ ರೀತಿ ರೆಸಿಸ್ಟೆನ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೆಸಿಸ್ಟೆನ್ಸ್ಗೆ ಈಗ ನೀವು ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಬ್ಸರ್ವ್ ಮಾಡಿ. ಸೊ ಇಲ್ಲೆಲ್ಲೋ ಒಂದು ರೆಸಿಸ್ಟೆನ್ಸ್ ಇತ್ತು. ಓಕೆನಾ. ಪ್ರೈಸ್ ಏನಾಗಿದೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ಹಿಡಿದು ಪ್ರೈಸ್ ಇಲ್ಲಿ ತನಕ ಬಂದು ಇಲ್ಲಿ ರಿಜೆಕ್ಟ್ ಆಗಿ ಪ್ರೈಸು ಅಲ್ಲಿಂದ ಡೌನ್ ಹೋಗಿದೆ, ಕರೆಕ್ಟ್ ಅಲ್ವಾ? ಸೊ ಅದೇ ಪ್ರೈಸ್ ಹತ್ರ ಇವತ್ತು ಸ್ಟಾಕ್ ಅನ್ನೋದು ಟ್ರೇಡ್ ಆಗ್ತಾ ಇದೆ. ಸೊ ಅದನ್ನ ಅಲ್ಲಿ ಈಗ ನಾವು ಒಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡೋದ್ರ ಮುಖಾಂತರ ನಾನು ಚೆಕ್ ಮಾಡ್ಕೋಬಹುದು ನಾನು ಏನ್ ಮಾಡ್ಬೇಕು, ನನ್ನ ಆಕ್ಷನ್ ಏನಂತ ಹೇಳ್ಬಿಟ್ಟು. ಅದು ಹೇಗೆ ಅಂತಂದ್ರೆ ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈ ಹಾರಿಜಾಂಟಲ್ ಲೈನ್ ತಗೊಂತಿದ್ದೀನಿ, ತಗೊಂಡು ಈ ಪಾಯಿಂಟ್ ಇದೆಯಲ್ವಾ, ಪ್ರೀವಿಯಸ್ ಹೈಯೆಸ್ಟ್ ಪಾಯಿಂಟ್, ಎಕ್ಸಾಕ್ಟ್ಲಿ ಈ ಪಾಯಿಂಟ್. ಸೊ ನಾನು ಅಲ್ಲಿಂದ ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದ್ದೀನಿ. ಸೊ ಈಗ ಇವತ್ತೇನಾಗಿದೆ ಪ್ರೈಸ್ ಇಂಟ್ರೆಸ್ಟಿಂಗ್ ಆಗಿದೆ, ಅದೇ ಪಾಯಿಂಟ್ ಹತ್ರ ಬಂದು ಕ್ಲೋಸ್ ಮಾಡಿದ್ದಾನೆ. ಈಗ ನಾಳೆ ಬಂದು ನನಗೆ ಕ್ರೂಷಿಯಲ್ ಡೇ ಆಗಿರುತ್ತೆ. ಅದು ಹೇಗೆ ಅಂತಂದ್ರೆ, ಈಗ ಎರಡೇ ಚಾನ್ಸ್ ಇರೋದು. ಒಂದು, ಇದನ್ನ ಬ್ರೇಕ್ ಮಾಡಿ, ಈ ಪ್ರೈಸ್ ಏನಿದೆಯೋ ಇದನ್ನ ಬ್ರೇಕ್ ಮಾಡಿ ಒಂದು ಬಿಗ್ ವಾಲ್ಯೂಮ್ ಕ್ರಿಯೇಟ್ ಆಗಿ ಮತ್ತೆ ಒಂದು ಸಣ್ಣ ರಿಟ್ರೇಸ್ಮೆಂಟ್ ಅಲ್ಲಿ ತನಕ ಬಂದು ಅಪ್ ಹೋಗೋದು. ಓಕೆನಾ. ಸೊ ಇದು ಒಂದು ಪಾಸಿಬಿಲಿಟಿ ಇದೆ. ಸೊ ಎರಡನೇ ಸೆನಾರಿಯೋ ಬಂದು ಇಲ್ಲಿಂದನೇ ರಿಜೆಕ್ಟ್ ಆಗಿ ಡೌನ್ ಹೋಗೋದು. ಓಕೆನಾ. ಸೊ ಈಗ ಈ ಎರಡು ಸೆನಾರಿಯೋನಲ್ಲಿ ನಾನು ಎರಡು ಅನಾಲಿಸಿಸ್ ಇದೆ. ಒಂದು ಬಿಗ್ ಬ್ರೇಕ್ಔಟ್, ಸ್ಮಾಲ್ ಕರೆಕ್ಷನ್, ಬೂಮ್, ಅಥವಾ ಡೈರೆಕ್ಟ್ ಅಪ್ ಹೋಗೋದು. ಓಕೆನಾ. ಒಂದು ಇಲ್ಲ ಅಂತಂದ್ರೆ ಇಲ್ಲಿ ಪ್ರೈಸ್ ರಿಜೆಕ್ಟ್ ಆಗಿ ಅಲ್ಲಿಂದ ಡೌನ್ ಹೋಗೋದು. ಸೊ ಇದು ನನಗೆ ಕ್ರೂಷಿಯಲ್ ಝೋನ್. ಈ ಹಾರಿಜಾಂಟಲ್ ಲೈನ್ ನಾನು ಏನು ಡ್ರಾ ಮಾಡಿದ್ದೀನಿ ಅದು ತುಂಬಾ ಕ್ರೂಷಿಯಲ್ ಆಗುತ್ತೆ, ಬಿಕಾಸ್ ಆಲ್ರೆಡಿ ಒನ್ ಟೈಮ್ ರಿಜೆಕ್ಷನ್ ಆಗಿದೆ. ಸೊ ಎರಡನೇ ಟೈಮ್ ಎಲ್ಲಾಂದ್ರೂ ಅಲ್ಲಿಗೆ ಬಂದು ರಿಜೆಕ್ಟ್ ಆಗಿದೆ ಅಂದ್ರೆ ಅದು ಡೌನ್ ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇಲ್ಲ ಅದನ್ನ ಬ್ರೇಕ್ಔಟ್ ಮಾಡ್ದ ಅಂದ್ರೆ
ಅಲ್ಲಿಂದ ಒಂದು ಫ್ರೆಶ್ ಅಪ್ ಟ್ರೆಂಡ್ ಅನ್ನೋದು ಶುರುವಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ನಾವು ರೆಸಿಸ್ಟೆನ್ಸ್ ಲೈನ್ ಅಂತ ಕರಿತೀವಿ. ಇದನ್ನ ಬಾಟಮ್ ಅಲ್ಲಿ ಇರೋದನ್ನ ಸಪೋರ್ಟ್ ಲೈನ್ ಅಂತ ಕರಿತೀವಿ. ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೈನ್ಸ್ಗೆ ನಾವೇನ್ ಮಾಡ್ತೀವಿ, ಹಾರಿಜಾಂಟಲ್ ಲೈನ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೂಲ್ ಬಂದು ಹಾರಿಜಾಂಟಲ್ ರೇ ಅಂತ ಕರಿತೀವಿ. ಸ್ನೇಹಿತರೆ, ಹಾರಿಜಾಂಟಲ್ ಲೈನ್ಗಿಂತ ನಾನು ಜಾಸ್ತಿ ಹಾರಿಜಾಂಟಲ್ ರೇನ ಯೂಸ್ ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ಸ್ನೇಹಿತರೆ, ಇದು ಹಿಂದಿನ ಡಾಟಾಗೆ ಕನೆಕ್ಟ್ ಆಗಲ್ಲ, ಜಸ್ಟ್ ನನ್ಗೆ ಎಷ್ಟು ಡಾಟಾ ಬೇಕೋ ಅಷ್ಟಕ್ಕೆ ಮಾತ್ರ ನನಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ನನಗಿಷ್ಟೇ, ನಾನು ಎಲ್ಲಿ ಪಾಯಿಂಟ್ ತಗೊಂತೀನೋ ಅಲ್ಲಿಂದನೇ ಆ ಲೈನ್ ಒಂದು ಫಾರ್ವರ್ಡ್ ಡ್ರಾ ಆಗುತ್ತೆ ಹೊರತು ಬ್ಯಾಕ್ವರ್ಡ್ ಡಾಟಾಗೆ ಡ್ರಾ ಆಗಲ್ಲ. ಸೊ ಅದು ನನಗೆ ತುಂಬಾ ಕ್ಲಾರಿಟಿ ಇರುತ್ತೆ. ಸೊ ನಾನು ಅನಾಲಿಸಿಸ್ ಮಾಡ್ಬೇಕು ಅನ್ಕೊಂಡಿರೋದು ನೋಡಿ, ಇಷ್ಟೇ ನನಗೆ ಬೇಕಾಗಿರೋದು. ಓಕೆನಾ? ಸೊ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಈ ರೇಂಜ್ ಅಲ್ಲಿ ನನಗೆ ಒಂದು ಡಾಟಾ ಬೇಕಾಗಿತ್ತು. ಸೊ ಅಷ್ಟಕ್ಕೆ ಮಾತ್ರ ನಾನು ಫ್ಲಾಟ್ ಮಾಡ್ಬೋದು. ಫಾರ್ವರ್ಡ್ ಡಾಟಾ ಕರೆಂಟ್ ಕ್ಯಾಂಡಲ್ ಇಂದ ಹಿಡಿದು ಫಾರ್ವರ್ಡ್ ಕ್ಯಾಂಡಲ್ಸ್ಗೆ ನಾನು ಡಾಟಾನ ಲೈನ್ಸ್ ನ ಡ್ರಾ ಮಾಡ್ಬೋದು. ಬ್ಯಾಕ್ವರ್ಡ್ ಡಾಟಾಗೆ ನನಗೆ ಬೇಕಾಗಿರೋದಿಲ್ಲ ಮೋಸ್ಟ್ ಆಫ್ ದ ಕೇಸಸ್. ಅದಕ್ಕೆ ನಾನು ಬ್ಯಾಕ್ವರ್ಡ್ ಡಾಟಾಗೆ ನಾನು ಇದು ಎನೇಬಲ್ ಆಗಲ್ಲ. ಸೊ ಅದಕ್ಕೆ ಇದನ್ನ ಹಾರಿಜಾಂಟಲ್ ರೇ ಅಂತ ಕರಿತೀವಿ. ಇದು ನನಗೆ ತುಂಬಾ ಇಷ್ಟ. ಹಾರಿಜಾಂಟಲ್ ರೇನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಹಾರಿಜಾಂಟಲ್ ಲೈನ್ಗಿಂತ. ಓಕೆನಾ? ನೆಕ್ಸ್ಟ್ ಬಂದು ವರ್ಟಿಕಲ್ ಲೈನ್. ಸೊ ವರ್ಟಿಕಲ್ ಲೈನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಒಂದು ಸೆಷನ್ಸ್ ನ ಬ್ರೇಕ್ ಮಾಡಕ್ಕೆ. ಸೊ ಅದು ಹೇಗೆ ಬ್ರೇಕ್ ಮಾಡ್ತೀವಿ ಅಂದ್ರೆ ನೋಡಿ ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಫೆಬ್ರವರಿ ಇದೆ. ಸೊ ಫೆಬ್ರವರಿ ಟೈಮಲ್ಲಿ ಲೆಟ್ಸ್ ಸೇ ನಾನೀಗ ಒಂದು ವಾಲ್ಯೂಮ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಒಂದು ಇಂಡಿಕೇಟರ್, ವಾಲ್ಯೂಮ್ ಅಂತ ಒಂದು ಇಂಡಿಕೇಟರ್ ಇದೆ. ಸೊ ಈ ವಾಲ್ಯೂಮ್ ಅನ್ನೋ ಇಂಡಿಕೇಟರ್ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಒಂದು ಬಿಗ್ ವಾಲ್ಯೂಮ್ ಬಂದಿದೆ ಇಲ್ಲಿ. ಓಕೆನಾ? ಸೊ ನಾನು ಏನ್ ಮಾಡ್ತೀನಿ, ಎಲ್ಲಿ ಬಿಗ್ ವಾಲ್ಯೂಮ್ ಬಂದಿದೆಯೋ ಆ ಕ್ಯಾಂಡಲ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ, ವರ್ಟಿಕಲ್ ಲೈನ್ ಮಾಡ್ಕೊತೀನಿ, ವರ್ಟಿಕಲ್ ಲೈನ್. ಸೊ ಇವಾಗ ನನಗೆ ವರ್ಟಿಕಲ್ ಲೈನ್ ಮಾರ್ಕ್ ಮಾಡಿದಾಗ ನಂಗೆ ಗೊತ್ತಾಗತ್ತೆ ಅವತ್ತಿನ ದಿನ ಒಂದು ಬಿಗ್ ವಾಲ್ಯೂಮ್ ಬಂದಿದೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಬಿಗ್ ವಾಲ್ಯೂಮ್ ಎಲ್ಲಿ ಬಂದಿರುತ್ತೋ ನಾನು ಅಲ್ಲೊಂದು ಇನ್ನೊಂದು ವರ್ಟಿಕಲ್ ಲೈನ್ ತಗೊಂತೀನಿ. ಸೊ ಇದು ಏನಕ್ಕೆ ತಗೊಂತೀವಿ ಅಂತಂದ್ರೆ, ಆ ಬಿಗ್ ವಾಲ್ಯೂಮ್ ಬಂದಿರೋ ಲೆವೆಲ್ ಇಂದ ಹಿಡಿದು ಪ್ರೈಸ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಕ್ಕೆ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಅವತ್ತಿನ ದಿನ ನನಗೆ ಈಗ ಫಾರ್ ಎಕ್ಸಾಂಪಲ್ ಇಂಟ್ರಾಡೇ ಟೈಮ್ ಫ್ರೇಮ್ ಹೋಗ್ತೀನಿ, ಆ ಡೇಟ್ ಎಲ್ಲ ನಾನು ಜ್ಞಾಪಕ ಇಟ್ಕೊಂಡು ಟೈಮ್ ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಆಗಿ ನಾನು ಇಂಟ್ರಾಡೇ ಟೈಮ್ ಫ್ರೇಮ್ ಚೂಸ್ ಮಾಡ್ಕೊಂಡು ಆ ವರ್ಟಿಕಲ್ ಲೈನ್ ಹತ್ರ ಹೋಗ್ಬಿಟ್ಟು ಅವತ್ತಿನ ದಿನ ಏನಾಗಿದೆ ಅಂತ ಚೆಕ್ ಮಾಡ್ಕೋಬಹುದು. ಸೊ ಈ ತರ ನಾವು ಪಾರ್ಟ್ ನ ಡಿವೈಡ್ ಮಾಡ್ಕೊಳ್ಳಕ್ಕೆ. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ದಿನ ಏನಾಗಿದೆ, ಬಿಗ್ ವಾಲ್ಯೂಮ್ ಬಂದಿದೆ. ಬಿಗ್ ವಾಲ್ಯೂಮ್ ಬಂದಿದೆ ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಬಿಗ್ ಕ್ಯಾಂಡಲ್ ವಿತ್ ಬಿಗ್ ವಾಲ್ಯೂಮ್ ಅಂದ್ರೆ ಬಿಗ್ ನಂಬರ್ ಆಫ್ ಬಯರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಯಾವಾಗ ಬಿಗ್ ನಂಬರ್ ಆಫ್ ಬಯರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು, ಆ ಕ್ಯಾಂಡಲ್ಗೆ ನಾನೊಂದು ವರ್ಟಿಕಲ್ ಲೈನ್ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಏನಾಗಿದೆ ಅಂತ ನಾನು ಕ್ಲಿಯರ್ ಆಗಿ ನಾನು ಚೆಕ್ ಮಾಡ್ಕೋಬಹುದು. ಕ್ಲಿಯರ್ ಆಗಿ ಕಾಣಿಸುತ್ತೆ ಅಲ್ಲಿಂದ ಏನಾಗಿದೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಇವತ್ತೇನಾಗಿದೆ, ಮತ್ತೆ ಒಂದು ಬಿಗ್ ಬೈಯಿಂಗ್ ಕ್ಯಾಂಡಲ್ ವಿತ್ ಬಿಗ್ ವಾಲ್ಯೂಮ್ ಬಂದಿದೆ. ಸೊ ನನಗೆ ಇಲ್ಲಿಂದ ನನಗೆ ಕ್ರೂಷಿಯಲ್ ಆಗುತ್ತೆ, ಇಲ್ಲಿಂದ ಪ್ರೈಸ್ ಏನಾಗುತ್ತೆ ಅಂತ ವಾಚ್ ಮಾಡಕ್ಕೆ. ಸೊ ಅದಕ್ಕೋಸ್ಕರ ನಾವು ಈ ತರ ವರ್ಟಿಕಲ್ ಲೈನ್ ಯೂಸ್ ಮಾಡ್ಕೊಂಡು ಯಾವ ತರ ಬಿಹೇವಿಯರ್ ಆಗುತ್ತೆ ಪ್ರೈಸ್ ಅಂತ ಹೇಳ್ಬಿಟ್ಟು ನಾವು ವಾಚ್ ಮಾಡ್ತೀವಿ. ಇದು ನಿಮ್ಗೆ ಇನ್ನು ಬೇರೆ ಬೇರೆ ಪರ್ಪಸಸ್ ಇದ್ರೆ ಬೇರೆ ಬೇರೆ ಪರ್ಪಸಸ್ಗೆಲ್ಲ ನೀವು ಯೂಸ್ ಮಾಡ್ಬೋದು. ಸೊ ನಾನು ಯೂಸ್ ಮಾಡೋದು ಬೇಸಿಕಲಿ FII ಮತ್ತೆ DI ಆಕ್ಟಿವಿಟಿ ನಡೆದಾಗ ಕೆಲವು ಮೊಮೆಂಟಮ್ ಸ್ಟ್ರಾಟಜೀಸ್ ನ ಟೆಸ್ಟ್ ಮಾಡುವಾಗ ನಾನು ಯೂಸ್ ಮಾಡ್ತೀನಿ. FII DI ಆಕ್ಟಿವಿಟಿ ನಿಮಗೆ ಬಲ್ಕ್ ಮತ್ತೆ ಬ್ಲಾಕ್ ಡೀಲ್ಸ್ ಅಂತ ಕರಿತೀವಿ. ಅದು ನಿಮಗೆ NSE ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನಾನು ಡೀಟೇಲ್ NSE ವೆಬ್ಸೈಟ್ ನ ಒಂದಿನ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಲ್ಲಿ ಹೇಳ್ಕೊಡ್ತೀನಿ ಬಲ್ಕ್ ಅಂದ್ರೆ ಏನು, ಬ್ಲಾಕ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು. ಲೆಟ್ಸ್ ಸೇ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬೆಸ್ಟ್ ಹೇಳೋದಾದ್ರೆ, ಒಂದು ಸ್ಟಾಕ್ ಇತ್ತು ಕೋಫೋರ್ಜ್ ಅಂತ. ಸೊ ಕೋಫೋರ್ಜ್ ಅನ್ನೋ ಸ್ಟಾಕು ನಿಮ್ಗೆ ಒಂದು ವಾಲ್ಯೂಮ್ ತೋರಿಸ್ಕೊಡಿ. ನೋಡಿ, ಇಲ್ಲೊಂದು ಬಿಗ್ ವಾಲ್ಯೂಮ್ ಕಾಣಿಸ್ತಿದ್ಯಾ? ಈ ಬಿಗ್ ವಾಲ್ಯೂಮ್ ದಿನ ನಾನು ಚೆಕ್ ಮಾಡಿದ್ರೆ ಸಮ್ವೇರ್ ಅರೌಂಡ್ 4,000 ಕೋಟಿ ಎಂಟ್ರಿ ಆಗಿದೆ. ಏನ ಈ ಸ್ಟಾಕ್ ಅಲ್ಲಿ ಬಲ್ಕ್ ಡೀಲ್ ಆಗಿತ್ತು ಅವತ್ತು. 4,000 ಕೋಟಿ ಬಿಗ್ ವಾಲ್ಯೂಮ್ ವಿತ್ ಬಿಗ್ ಬೈಯಿಂಗ್ ಕ್ಯಾಂಡಲ್ ಇದೆ. ಸೊ ಎಕ್ಸಾಕ್ಟ್ಲಿ ಏನಾಗಿದೆ, ಅದೇ ಪ್ರೈಸ್ಗೆ ಹಾರಿಜಾಂಟಲ್ ರೇ ತಗೊಂತೀನಿ. ಆ ಕ್ಯಾಂಡಲ್ ಲೋ ನಾನು ಮಾರ್ಕ್ ಮಾಡ್ಕೊಂತಿದ್ದೀನಿ. ಎಲ್ಲಿ ಬಿಗ್ ಮನಿ ಬಂದಿತ್ತಲ್ವಾ, ಆ ಕ್ಯಾಂಡಲ್ ಲೋನ ಮಾರ್ಕ್ ಮಾಡ್ಕೊಂತಿದ್ದೀನಿ. ಸೊ ಪ್ರೈಸ್ ಏನಾಯ್ತು, ಅಲ್ಲಿಂದ ಅಪ್ ಹೋಗಿ ಎಲ್ಲಿ ನಮಗೆ ಬಿಗ್ ಕ್ಯಾಂಡಲ್ ಸ್ಟಾರ್ಟ್ ಆಯ್ತು, ಅದೇ ಕ್ಯಾಂಡಲ್ ಹತ್ರ ಬಂದು ಸಪೋರ್ಟ್ ತಗೊಂಡು ಗ್ರೀನ್ ಹ್ಯಾಮರ್ ತರ ಕ್ರಿಯೇಟ್ ಮಾಡಿ ನೋಡಿ ಅಲ್ಲಿಂದ ಎಷ್ಟು ಬೂಮ್ ಹೋಗಿದ್ದಾನೆ ಪ್ರೈಸ್ ಅಂತ ಹೇಳ್ಬಿಟ್ಟು, ಬಿಗ್ ಬೂಮ್ ಹೋಗಿದ್ದಾನೆ. ಕರೆಕ್ಟಾ? ಸೊ ನಾನು ಇಲ್ಲಿ ಏನಕ್ಕೆ ಈ ಕ್ಯಾಂಡಲ್ ನ ಮಾರ್ಕ್ ಮಾಡ್ಕೊಂಡೆ ವರ್ಟಿಕಲ್ ಲೈನ್ ಅಲ್ಲಿ ಅಂತಂದ್ರೆ, ಅವತ್ತಿನ ದಿನ ನಿಯರ್ಲಿ 4,000 crores ಅಮೌಂಟ್ ಒಂದು ಬಿಗ್ ಮನಿ ಅನ್ನೋದು ಒಂದು ಬಿಗ್ ಬೈಯಿಂಗ್ ಕ್ಯಾಂಡಲ್ ಜೊತೆಗೆ ಎಂಟರ್ ಆಗಿದೆ ಮಾರ್ಕೆಟ್ ಅಲ್ಲಿ. ಸೊ ಅದಕ್ಕೆ ನಾನು ಆ ಕ್ಯಾಂಡಲ್ಗೆ ಅಂಡ್ ಆ ವಾಲ್ಯೂಮ್ಗೆ ಒಂದು ವರ್ಟಿಕಲ್ ಲೈನ್ ನ ಚೂಸ್ ಮಾಡ್ಕೊಂತಿದ್ದೀನಿ. ಸೊ ನನಗೆ ಈ ವರ್ಟಿಕಲ್ ಲೈನ್ ನಾನು ಡ್ರಾ ಮಾಡ್ಕೊಂಡು ನಂಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಈ ಪರ್ಟಿಕ್ಯುಲರ್ ಡೇ ಬಿಗ್ ಮನಿ ಅನ್ನೋದು ಬಂದಿದೆ, ಅಲ್ಲಿಂದ ನನಗೆ ಏನಾಗಬೇಕು ಅನ್ನೋದನ್ನ ನಾನು ವಾಚ್ ಮಾಡ್ಕೊತೀನಿ. ಓಕೆನಾ? ಸೊ ಅದಕ್ಕೆ ನಾವು ವರ್ಟಿಕಲ್ ಲೈನ್ಸ್ ನ ಯೂಸ್ ಮಾಡ್ತೀವಿ. ಅಂದ್ರೆ ನಾನು ಯೂಸ್ ಮಾಡುವಂತ ವಿಧಾನ ಅದು. ನೆಕ್ಸ್ಟ್ ಬಂದಾಗ ನಿಮ್ಗೆ ಇದು ಫಿಬೊನಾಕಿ ಟೂಲ್ ಅಂತ ಕರಿತೀವಿ. ಫಿಬೊನಾಕಿ ಟೂಲ್ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನ ನಾವು ಒಂದು ಹೈ ಮತ್ತೆ ಒಂದು ಲೋ, ಇಲ್ಲ ಒಂದು ಲೋ ಮತ್ತೆ ಒಂದು ಹೈ, ಅದನ್ನ ಮೆಜರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ಈ ತರ ಒಂದು ಸ್ಟಾಕ್ ಅಪ್ ಹೋಗಿದೆ. ಓಕೆನಾ? ಇದು ಬಂದು ಬಿಗಿನಿಂಗ್ ಪಾಯಿಂಟ್.
ಇದು ಬಂದು ನಮ್ಮ ಎಂಡಿಂಗ್ ಪಾಯಿಂಟ್. ಸೊ ಅದಾದ್ಮೇಲೆ ಎಲ್ಲಿ ತನಕ ಕರೆಕ್ಷನ್ ಆಗುತ್ತೆ, ಸೊ ಇಲ್ಲಿ ತನಕ ಆಗತ್ತಾ, ಇಲ್ಲ 50%, 70%, 60 ಇಲ್ಲ 20%, ಎಲ್ಲಿ ತನಕ ಸ್ಟಾಕ್ ಅಲ್ಲಿ ಕರೆಕ್ಷನ್ ಆಗತ್ತೆ ಅಂತ ನಾವು ಚೆಕ್ ಮಾಡಕ್ಕೆ ಫಿಬೊನಾಕಿ ಟೂಲ್ನ ಯೂಸ್ ಮಾಡ್ತೀವಿ. ಓಕೆನಾ, ಇದು ಅಪ್ ಸೈಡ್. ಓಕೆನಾ, ಅದೇ ರೀತಿ ಡೌನ್ ಸೈಡ್ ನೋಡುವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕ್ ಈ ತರ ಬಿದ್ದಿದೆ, ಓಕೆನಾ, ಡೌನ್ ಫಾಲ್ ಆಗಿದೆ, ಅದಾದ್ಮೇಲೆ ಮತ್ತೆ ಆ ಸ್ಟಾಕ್ ಅನ್ನೋದು ರೀಟ್ರೇಸ್ಮೆಂಟ್ ಆಗ್ತದೆ. ಸೊ ಇದು ಎಲ್ಲಿ ತನಕ ರೀಟ್ರೇಸ್ ಆಗುತ್ತೆ, 20% ರೀಟ್ರೇಸ್ ಆಗಿ ಫಾಲ್ ಆಗುತ್ತಾ, 50% ಅಲ್ಲಿ ಫಾಲ್ ಆಗುತ್ತಾ, ಇಲ್ಲ 60% ಅಲ್ಲಿ ಫಾಲ್ ಆಗುತ್ತಾ, 70% ಅಲ್ಲಿ ಫಾಲ್ ಆಗುತ್ತಾ, 100% ಅಲ್ಲಿ ಫಾಲ್ ಆಗುತ್ತಾ. ಸೊ ಈ ತರ ಎಲ್ಲಿ ತನಕ ಲೋಯರ್ ಹೈ ಕ್ರಿಯೇಟ್ ಆಗುತ್ತೆ, ಎಲ್ಲಿ ತನಕ ಹೈಯರ್ ಲೋ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡಕ್ಕೆ ನಾವು ಫಿಬೊನಾಕಿ ಟೂಲ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಸ್ಪೆಷಲಿ ನಾನು ಫಿಬೊನಾಕಿ ಟೂಲು ಅಬೋವ್ 50% ರೀಟ್ರೇಸ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ನನಗೆ ಅದು ಒಳ್ಳೆ ಲೊಕೇಶನ್ ಆಗಿರುತ್ತೆ ಎಂಟ್ರಿ ತಗೊಳಕ್ಕೆ. ಸೊ ಬೆಸ್ಟ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಲೆಟ್ಸ್ ಸೇ ಸ್ನೇಹಿತರೆ, ನಾನು ಇದೊಂದು ಹೈ ಮತ್ತೆ ಲೋ ತಗೊಂತೀನಿ ನೋಡಿ, ಇದೊಂದು ಲೋಯೆಸ್ಟ್ ಪಾಯಿಂಟ್, ಇದೊಂದು ಹೈಯೆಸ್ಟ್ ಪಾಯಿಂಟ್. ಸೊ ನಾನೇನ್ ಮಾಡ್ತೀನಿ, ಈ ಫಿಬೊನಾಕಿ ಟೂಲ್ನ ಈ ಲೋಯೆಸ್ಟ್ ಪಾಯಿಂಟ್ ಇಂದ ಹಿಡಿದು ಈ ಹೈಯೆಸ್ಟ್ ಪಾಯಿಂಟ್ಗೆ ಫಸ್ಟ್ ಸ್ಟೆಪ್ ನೀವು ಡೈರೆಕ್ಟ್ ಆಗಿ ಡ್ರಾ ಮಾಡಕ್ ಹೋಗ್ಬಿಡಿ. ಸೊ ಬಿಗಿನರ್ ಆಗಿದ್ರೆ ನೀವೇನ್ ಮಾಡ್ತೀರ ಅಂದ್ರೆ ಫಸ್ಟ್ ಸ್ಟೆಪ್ ಹಾರಿಜೆಂಟಲ್ ರೇನ ಯೂಸ್ ಮಾಡಿ. ಹಾರಿಜೆಂಟಲ್ ರೇನ ಲೋಯೆಸ್ಟ್ ಪಾಯಿಂಟ್ಗೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ, ಇದು ಲೋಯೆಸ್ಟ್ ಪಾಯಿಂಟ್. ಓಕೆನಾ, ಮತ್ತೆ ಹೈಯೆಸ್ಟ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ಳಿ, ಇದು ಹೈಯೆಸ್ಟ್ ಪಾಯಿಂಟ್. ಓಕೆನಾ, ಸೊ ನಿಮ್ಮ ಲೋಯೆಸ್ಟ್ ಪಾಯಿಂಟ್ ಬಂತು, ಹೈಯೆಸ್ಟ್ ಪಾಯಿಂಟ್ ಬಂತು. ಈಗ ನಿಮ್ ಲೋಯೆಸ್ಟ್ ಪಾಯಿಂಟ್ ಇಂದ ಹಿಡಿದು ಹೈಯೆಸ್ಟ್ ಪಾಯಿಂಟ್ಗೆ ಡ್ರಾ ಮಾಡಿ ಫಿಬೊನಾಕಿನ. ಸೊ ಈಗ ನೀವು ಆ ಲೋಯೆಸ್ಟ್ ಪಾಯಿಂಟ್ ಇಂದ ಹಿಡಿದು ಹೈಯೆಸ್ಟ್ ಪಾಯಿಂಟ್ಗೆ ಫಿಬೊನಾಕಿ ಟೂಲ್ನ ಡ್ರಾ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ನನ್ನ ಎಕ್ಸ್ಪೆಕ್ಟೇಷನ್ ಏನು, ಮೋರ್ ದೆನ್ 50%. ಇಲ್ಲಿ ನೋಡಿ ಸ್ನೇಹಿತರೆ 0.5 ಅಂತ ಕಾಣಿಸ್ತಿದ್ಯಾ ಗ್ರೀನ್ ಲೈನು, ಇದು ಬಂದು 50% ಲೈನು. ಇದ್ರ ಕೆಳಗಡೆ ಯಾವಾಗಾದ್ರೂ ನನಗೆ ರೀಟ್ರೇಸ್ಮೆಂಟ್ ಬಂತಂದ್ರೆ ಅದು ನನಗೆ ಒಳ್ಳೆ ಲೊಕೇಶನ್ ಆಗಿರುತ್ತೆ. ಅಂದ್ರೆ 0.618 ಆದ್ರೂ ಆಗಿರ್ಬೋದು, ಇಲ್ಲ 0.786 ಆಗಿರ್ಬೋದು. ಸೊ ಎರಡು ಲೊಕೇಶನ್ ನನಗೆ ತುಂಬಾ ಕ್ರೂಷಿಯಲ್ ಝೋನ್ ಆಗಿರುತ್ತೆ ನಾನು ಎಂಟ್ರಿ ತಗೊಳಕ್ಕೆ. ಸೊ ಇಲ್ಲಿ ನಾನು ಎಂಟ್ರಿ ತಗೊಂಡಿದ್ದೀನಿ ಅಂತಂದ್ರೆ ಏನ್ ನಮ್ಮ ಪ್ರೀವಿಯಸ್ ಆಗಿತ್ತು ಅದ್ರ ಮೇಲ್ಗಡೆ ನಾನು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂತೀನಿ. ಸೊ ಇದು ಲೋಯೆಸ್ಟ್ ಪಾಯಿಂಟ್, ಇದು ಹೈಯೆಸ್ಟ್ ಪಾಯಿಂಟ್, ಇದು ರೀಟ್ರೇಸ್ಮೆಂಟ್ 0.618 ಅಲ್ಲಿ ರೀಟ್ರೇಸ್ಮೆಂಟ್ ಆಗಿದೆ, ಅಲ್ಲಿ ನಾನು ಎಂಟ್ರಿ ತಗೊಂಡಿದ್ದೀನಿ. ಈ ಏನ್ ಪ್ರೀವಿಯಸ್ ಆಗಿತ್ತು ಅದ್ರ ಮೇಲ್ಗಡೆ ಜಸ್ಟ್ ಒಂದು ₹1 ಅಥವಾ ಒಂದು 0.5% ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ನನ್ನ ಟಾರ್ಗೆಟ್ ಅನ್ನೋದು ಅಚೀವ್ ಆಗ್ತಾ ಇದೆ. ಸೊ ಇದಕ್ಕೆ ನಾನು ಎಲ್ಲಿ ತನಕ ರೀಟ್ರೇಸ್ಮೆಂಟ್ ಆಗ್ಬೋದು ಅಂತ ಅದೇ ಹೇಳಿದ್ನಲ್ವಾ. ಸೊ ಈ ತರ ಪ್ರೈಸು ಇಲ್ಲಿ ತನಕ ರೀಟ್ರೇಸ್ ಆಗತ್ತಾ, ಇಲ್ಲ ಇಲ್ಲಿ ತನಕ ಆಗತ್ತಾ, ಇಲ್ಲ 50%, 61%, 76%, ಯಾವ ಪಾಯಿಂಟ್ ತನಕ ರೀಟ್ರೇಸ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ನಾವು ಫಿಬೊನಾಕಿ ಟೂಲ್ನ ಯೂಸ್ ಮಾಡ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫಿಬೊನಾಕಿ ಟೂಲ್ ರೀಟ್ರೇಸ್ಮೆಂಟ್. ಸೊ ಅದನ್ನ ನಾವು ಲೆವೆಲ್ಸ್ನ ನೋಡ್ಕೊಂಡು ಡ್ರಾ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ಇದು ಬ್ರಷ್ ಅಂತ ಕರಿತೀವಿ. ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನೋಡಿ ಈ ತರ. ಸೊ ನಾವು ಏನಾದ್ರು ಡ್ರಾ ಮಾಡ್ಬೇಕಂದ್ರೆ ಅಂದ್ರೆ ಏನಾದ್ರು ಒಂದು ಬರಿಬೇಕಂತಂದ್ರೆ ನೋಡಿ ಇಲ್ಲಿಂದ ಹಿಡಿದು ತರ ಅಪ್ ಹೋಗಿದೆ, ಮತ್ತೆ ಅಲ್ಲಿಂದ ಡೌನು, ಮತ್ತೆ ಅಪ್ಪು, ಮತ್ತೆ ಡೌನು. ಓಕೆನಾ, ಸೊ ಈ ತರ ನಾವು ಡ್ರಾ ಮಾಡ್ಕೊಂತೀವಿ. ಓಕೆನಾ, ಸೊ ಇದು ನಾರ್ಮಲ್ ಎಲ್ಲಾದ್ರೂ ಒಂದು ನಾನು ಫಾರ್ ಎಕ್ಸಾಂಪಲ್ ಇಲ್ಲಿಂದ ಡೌನ್ ಹೋಗ್ತಿದೆ ಅಂತ ಈ ತರ ತೋರಿಸ್ಕೊಳ್ಳೋದು ಅಷ್ಟೇ. ಈ ತರ ನಾವು ಇದನ್ನ ಯೂಸ್ ಮಾಡ್ತೀವಿ. ಎಲ್ಲಿ ಅವಶ್ಯಕತೆ ಇದ್ರೆ ಅಲ್ಲಿ ಮಾತ್ರ ನಾವು ಯೂಸ್ ಮಾಡ್ತೀವಿ, ಇದನ್ನ ಜಾಸ್ತಿ ಯೂಸ್ ಏನ್ ಮಾಡಕ್ ಹೋಗಲ್ಲ. ಸೊ ನೆಕ್ಸ್ಟ್ ಟೂಲ್ ಅಂತ ಬಂದಾಗ ಇದು ಹೈಲೈಟರ್. ಸೊ ಹೈಲೈಟರ್ ಯಾರಿಗೆ ಯೂಸ್ ಆಗುತ್ತೆ ಅಂತಂದ್ರೆ ಸ್ನೇಹಿತರೆ, ಈಗ ನೀವು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಬೇಕು. ಟ್ರೆಂಡ್ ಲೈನ್ ಡ್ರಾ ಮಾಡ್ಬೇಕಂದ್ರೆ ಬಿಗಿನರ್ಗೆ ಒಂದಷ್ಟು ಇಶ್ಯೂಸ್ ಇರುತ್ತೆ ಎಲ್ಲಿಂದ ಎಲ್ಲಿಗೆ ಡ್ರಾ ಮಾಡ್ಬೇಕಂತ. ಅವಾಗ ಫಸ್ಟ್ ನೀವು ಡಾಟ್ಸ್ ನ ಐಡೆಂಟಿಫೈ ಮಾಡ್ಕೊಳ್ಳಿ. ನೋಡಿ ನನಗೆ ಇಲ್ಲೊಂದು ಡಾಟ್ ಇದೆ, ಇಲ್ಲೊಂದು ಪ್ರೈಸ್ ಅನ್ನು ಸಪೋರ್ಟ್ ತಗೊಂತಾ ಇದೆ. ಓಕೆನಾ, ಸೊ 1, ಇದು 2, ಇದು 3. ಸೊ ಈ ಪಾಯಿಂಟ್ 3. ಸೊ ಈ 3 ಪಾಯಿಂಟ್ ನಾನು ಟ್ರೆಂಡ್ ಲೈನ್ ಆಗಿ ಡ್ರಾ ಮಾಡ್ಬೋದು. ಫಸ್ಟ್ ನಾನು ಏನ್ ಮಾಡಿದೆ, ಫಸ್ಟ್ ಸ್ಟೆಪ್ ನಾನು ಹೈಲೈಟ್ ಮಾಡ್ಕೊಂಡೆ ಯಾವ ಪಾಯಿಂಟ್ ಇಂದ ಯಾವ ಪಾಯಿಂಟ್ಗೆ ನಾನು ಡ್ರಾ ಮಾಡ್ಬೇಕಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸ್ಟೆಪ್ ನಾನು ಟ್ರೆಂಡ್ ಲೈನ್ಗೆ ಹೋಗ್ತೀನಿ, ಆ ಪಾಯಿಂಟ್ಸ್ನ ಚೂಸ್ ಮಾಡ್ಕೊತೀನಿ, ಅದನ್ನ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ನೋಡಿ ಕನೆಕ್ಟ್ ಮಾಡಿದೆ. ಸೊ ಈಗ ನನ್ನ ಎಕ್ಸ್ಪೆಕ್ಟೇಷನ್ ಏನು, ಪ್ರೈಸು ಇಲ್ಲಿ 1 ಟೈಮ್ ಸಪೋರ್ಟ್ ತಗೊಂಡಿದೆ, 2ನೇ ಸಲ ಸಪೋರ್ಟ್ ತಗೊಂಡಿದೆ, 3ನೇ ಸಲ ಸಪೋರ್ಟ್ ತಗೊಂಡಿದೆ, 4ನೇ ಸಲ ಬಂದು ಸಪೋರ್ಟ್ ತಗೊಂಡು ಫೇಲ್ ಆಗಿದೆ. ಯಾವಾಗ ಈ ಟ್ರೆಂಡ್ ಲೈನ್ ಫೇಲ್ ಆಗಿ ಬ್ರೇಕ್ ಡೌನ್ ಆಯ್ತು ಅವಾಗ ನಂಗೆ ಕನ್ಫರ್ಮೇಶನ್ ಆಗುತ್ತೆ ಇದು ಟ್ರೆಂಡ್ ಅನ್ನೋದು ಫಾಲ್ ಆಗುತ್ತೆ. ಯಾಕಂದ್ರೆ ಇದನ್ನ ರೈಸಿಂಗ್ ಟ್ರೆಂಡ್ ಲೈನ್ ಅಂತ ಕರಿತೀವಿ, ಇದೇ ತರ ಫಾಲಿಂಗ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀವಿ. ಸೊ ನನಗೆ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆದಾಗ ಆ ಸ್ಟಾಕ್ ಡೌನ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಎಕ್ಸಾಕ್ಟ್ಲಿ ಅಲ್ಲಿಂದನೇ ನಮಗೆ ಪ್ರೈಸ್ ಅನ್ನೋದು ಫಾಲ್ ಆಗ್ತಾ ಇದೆ. ಓಕೆನಾ, ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, ಫಸ್ಟ್ ನನ್ಗೆ ಹೆಲ್ಪ್ ಮಾಡಿದ್ದೇನು, ಡೈರೆಕ್ಟ್ ಆಗಿ ನಾನು ಟ್ರೆಂಡ್ ಲೈನ್ ಡ್ರಾ ಮಾಡಿಲ್ಲ, ನನ್ನ ಪೈವೋಟ್ಸ್ ನ ಐಡೆಂಟಿಫೈ ಮಾಡ್ಕೊಂಡೆ. ಓಕೆನಾ, ಸೊ ನನ್ನ ಪೈವೋಟ್ಸ್ ಎಲ್ಲೆಲ್ಲಿ ಆ ಸ್ಟಾಕ್ ಅನ್ನು ಸಪೋರ್ಟ್ ತಗೊಂಡಿದೆಯೋ ಆ ಪಾಯಿಂಟ್ಸ್ ನ ಐಡೆಂಟಿಫೈ ಮಾಡ್ಕೊಂಡು ನಾನು ಅದಕ್ಕೆ ಹೈಲೈಟ್ ಮಾಡ್ಕೊಂಡು ಮತ್ತೆ ನಾನು ಏನ್ ಮಾಡಿದೆ, ಟ್ರೆಂಡ್ ಲೈನ್ ಅನ್ನೋದನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ರೈಟ್ ಅಲ್ವಾ? ಸೊ ಅದಕ್ಕೆ ನಾವು ಈ ಹೈಲೈಟರ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ರೆಕ್ಟಾಂಗಲ್. ಸೊ ಇದ್ರೆ ನಾನು ತುಂಬಾ ಯೂಸ್ ಮಾಡ್ತೀನಿ ರೆಕ್ಟಾಂಗಲ್ ನ. ಸೊ ತುಂಬಾ ಜನ ರೆಕ್ಟಾಂಗಲ್ ನ 2 ರೀತಿ ಯೂಸ್ ಮಾಡ್ತಾರೆ.
ಒಂದು ಬಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ಗೆ. ಫಾರ್ ಎಕ್ಸಾಂಪಲ್ ರೆಕ್ಟಾಂಗಲ್ ನ ಯೂಸ್ ಮಾಡ್ತೀನಿ ನೋಡಿ. ಈ ಪಾಯಿಂಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದು ರೆಸಿಸ್ಟೆನ್ಸ್ ಇದೆ, ಕರೆಕ್ಟಾ? ನೋಡಿ ನೋಡಿ ಈ ತರ ರೆಸಿಸ್ಟೆನ್ಸ್ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಹಾರಿಜೆಂಟಲ್ ಲೈನ್ ಡ್ರಾ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಹಾರಿಜೆಂಟಲ್ ಲೈನ್ ಡ್ರಾ ಮಾಡಿದಾಗ ಏನಾಗುತ್ತೆ, ಎರಡು ಮ್ಯಾಚ್ ಆಗಲ್ಲ ನೋಡಿ. ಒಂದು ಲೈನ್ ಎಕ್ಸಾಕ್ಟ್ಲಿ ಟಾಪ್ ಅಲ್ಲಿ ಮ್ಯಾಚ್ ಆಯ್ತು, ಇನ್ನೊಂದು ಲೈನ್ ಅದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಇದೆ ನೋಡಿ, ಇಲ್ಲೊಂದು ವಿಕ್ ಬ್ರೇಕ್ ಆಗಿದೆ. ಅದೇ ನಾನು ರೆಕ್ಟಾಂಗಲ್ ಡ್ರಾ ಮಾಡುವಾಗ ನನಗೆ ಎರಡು ಲೈನ್ ನ ಕನೆಕ್ಟ್ ಮಾಡೋ ತರ, ಅಂದ್ರೆ ಈ ವಿಕ್ ನ ಮತ್ತೆ ಈ ವಿಕ್ ನ ಕಂಪ್ಲೀಟ್ ಆಗಿ ಕವರ್ ಮಾಡೋ ತರ ನಾನೊಂದು ಹಾರಿಜೆಂಟಲ್ ಲೈನ್ ಡ್ರಾ ಮಾಡ್ಬೋದು. ನಾನು ರೆಸಿಸ್ಟೆನ್ಸ್ ಅನ್ನು ಕರಿಬಹುದು. ರೆಸಿಸ್ಟೆನ್ಸ್ ಅಂದ್ರೆ ಇಲ್ಲಿ ನೋಡಿ, ಒನ್ ಟೈಮ್ ರೆಸಿಸ್ಟೆನ್ಸ್ ಆಯ್ತು, ಎರಡನೇ ಸರಿ ರೆಸಿಸ್ಟೆನ್ಸ್ ಆಯ್ತು, ಮತ್ತೆ ಅಲ್ಲಿಂದ ಪ್ರೈಸ್ ಅನ್ನೋದು ಫಾಲ್ ಆಗ್ತಾ ಇದೆ. ಇದು ಬಂದು ನಮಗೆ ಎಂ ಪ್ಯಾಟರ್ನ್ ಅಂತ ಕರಿತೀವಿ, ಇಲ್ಲ ಡಬಲ್ ಟಾಪ್ ಅಂತ ಕರಿತೀವಿ. ಅಲ್ಲಿಂದ ನಮ್ಗೆ ಡೌನ್ ಟ್ರೆಂಡ್ ಹೋಗ್ತಾ ಇದೆ. ಸೊ ನಾವು ಈ ರೆಕ್ಟಾಂಗಲ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ಹಾರಿಜೆಂಟಲ್ ಅಂದ್ರೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಡ್ರಾ ಮಾಡಕ್ಕೆ ರೆಕ್ಟಾಂಗಲ್ ನ ಯೂಸ್ ಮಾಡ್ತೀವಿ. ಅದೇ ರೀತಿ ಬಾಟಮ್ ಅಲ್ಲಿ ನೀವು ಯೂಸ್ ಮಾಡ್ಬೋದು. ಯಾವ ತರ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ ಒಂದೇ ತರ ಸಪೋರ್ಟ್ ತಗೊಂಡಿರ್ಬೇಕು, ಅವಾಗ ನೀವು ಅದನ್ನ ಯೂಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈ ಲೊಕೇಶನ್ ನೋಡೋದಾದ್ರೆ, ಇಲ್ಲಿ ನೋಡಿ, ಈ ಲೊಕೇಶನ್ ನೋಡೋದಾದ್ರೆ ಇಲ್ಲೇನಾಗಿದೆ, ನಮಗೆ ಒಂದು ಒಳ್ಳೆ ಸಪೋರ್ಟ್ ಅನ್ನು ಸಿಗ್ತಾ ಇದೆ ಈ ಲೊಕೇಶನ್ ಅಲ್ಲಿ. ಸೊ ಈಗ ಏನ್ ಮಾಡ್ತಿದ್ವಿ ನೋಡಿ, ಒನ್ ಟೈಮ್ ಸಪೋರ್ಟ್ ತಗೊಂಡಿದೆ, ಎರಡನೇ ಸರಿ ಸಪೋರ್ಟ್ ತಗೊಂಡಿದೆ, ಮೂರನೇ ಸರಿ ಆಲ್ಮೋಸ್ಟ್ 90% ಅಲ್ಲೇ ಸಪೋರ್ಟ್ ತಗೊಂಡು ಅಲ್ಲಿಂದ ಪ್ರೈಸ್ ಅನ್ನೋದು ಅಪ್ ಹೋಗ್ತಾ ಇದೆ. ಸೊ ನಾನು ಹಾರಿಜೆಂಟ್ ರೆಕ್ಟಾಂಗಲ್ ಮುಖಾಂತರ ನಾನು ಈ ಸಪೋರ್ಟ್ ಝೋನ್ ಅನ್ನು ಡ್ರಾ ಮಾಡ್ಬೋದು. ಸೊ ಬೇಸಿಕಲಿ ಏನಾಗುತ್ತೆ, ನಾನು ನಿಮಗೆ ಹಾರಿಜೆಂಟಲ್ ಲೈನ್ ಮುಖಾಂತರ ಅಂದ್ರೆ ಹಾರಿಜೆಂಟಲ್ ಲೈನ್ ಮುಖಾಂತರ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಹೇಗೆ ಡ್ರಾ ಮಾಡೋದಂತ ತೋರಿಸ್ಕೊಟ್ಟೆ. ಆಕ್ಚುಲಿ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನ ಹಾರಿಜೆಂಟಲ್ ಆಗಿ ಡ್ರಾ ಮಾಡುವಾಗ ರೆಕ್ಟಾಂಗಲ್ ಯೂಸ್ ಮಾಡಬೇಕಾಗಿರುತ್ತೆ. ಓಕೆನಾ? ನಾವು ಈ ಲೈನ್ಸ್ ಹಾರಿಜೆಂಟಲ್ ನ ಕಡಿಮೆ ಯೂಸ್ ಮಾಡಬೇಕು, ರೆಕ್ಟಾಂಗಲ್ ನ ಜಾಸ್ತಿ ಯೂಸ್ ಮಾಡಬೇಕು. ಇದೊಂದು ಪರ್ಪಸ್ ನಾನು ಯೂಸ್ ಮಾಡುವಂತ ರೆಕ್ಟಾಂಗಲ್ ಪ್ಯಾಟರ್ನ್. ಇನ್ನೊಂದು ಮೇಜರ್ ಪರ್ಪಸ್ ಏನಂದ್ರೆ ಸ್ನೇಹಿತರೆ, ಸ್ಮಾರ್ಟ್ ಮನಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಓಕೆನಾ? SMC ಅಂತ ಕರಿತೀವಿ. SMC ನಲ್ಲಿ ನಿಮಗೆ ಲೆಟ್ಸ್ ಸೇ ಪ್ರೈಸ್ ನೋಡಿ, ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಮತ್ತೆ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದು ಬಂದು ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್, ಸಾರಿ ಇದು ಬಂದು ಇದು ಡೌನ್ ಟ್ರೆಂಡ್ ಹೋಗಿ ಇಲ್ಲಿಂದ ಅಪ್ ಟ್ರೆಂಡ್ ಹೋಗ್ತಾ ಇದೆ. ಇದನ್ನ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಇಲ್ಲ ಇದಾಗಿರುತ್ತೆ. ಓಕೆನಾ? ಬಿಫೋರ್ ಬೈಯಿಂಗು ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್, ಮತ್ತೆ ಬಿಫೋರ್ ಸೆಲ್ಲಿಂಗು ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್. ಲೆಟ್ಸ್ ಸೇ ಈಗ ಇಲ್ಲಿಂದ ಫಾಲ್ ಆಗಿದೆ ಅಲ್ವಾ, ಈ ಫಾಲ್ ಆಗೋ ಟೈಮಲ್ಲಿ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ನನಗೆ ಇದಾಗುತ್ತೆ. ಅಂದ್ರೆ ಅದು ರೆಡ್ ಕಲರ್ ಇದೆಯಲ್ಲ ಸೆಲ್ಲಿಂಗ್ ಕ್ಯಾಂಡಲ್ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ ಪ್ರೀವಿಯಸ್ ಡೇ ಕ್ಲೋಸ್ಗಿಂತ ಮೇಲ್ಗಡೆ ಕ್ಲೋಸ್ ಆಗಿರೋದ್ರಿಂದ ಅದು ನಮಗೆ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಆಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಇರುತ್ತಲ್ವಾ, ಆ ಕ್ಯಾಂಡಲ್ಸ್ ನ ಮಾರ್ಕ್ ಮಾಡ್ಕೊಳ್ಳೋಕೆ ನಾವು ರೆಕ್ಟಾಂಗಲ್ ಯೂಸ್ ಮಾಡ್ತೀವಿ. ಅದು ಹೇಗೆ ಅಂತಂದ್ರೆ ನೋಡಿ ಸ್ನೇಹಿತರೆ, ಈ ಕ್ಯಾಂಡಲ್ ಇದೆಯಲ್ವಾ, ಈ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್, ಈ ಕ್ಯಾಂಡಲ್ ಹೈ ಮತ್ತೆ ಲೋ ಕನೆಕ್ಟ್ ಆಗೋ ತರ ನಾವೊಂದು ಲೈನ್ ಡ್ರಾ ಮಾಡ್ಕೊಂತೀವಿ. ಇದು ಏನಕ್ಕೆ ಈ ಲೈನ್ ಡ್ರಾ ಮಾಡ್ಕೊಂಡಿದೀನಿ ಅಂತಂದ್ರೆ, ಇದು ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಆಗಿರುತ್ತೆ ಬಿಫೋರ್ ಬೈಯಿಂಗ್. ಓಕೆನಾ? ಸೊ ಈ ಕ್ಯಾಂಡಲ್ ಏನಾದ್ರೂ ಈಗ ಇನ್ ಕೇಸ್ ಪ್ರೈಸ್ ಇಲ್ಲಿಗೆ ಬಂದಿದೆ ಅಂತಂದ್ರೆ ಹೈ ಪ್ರೊಬಾಬಿಲಿಟಿನಲ್ಲಿ ಸಪೋರ್ಟ್ ತಗೊಳತ್ತೆ. ಅದೇ ರೀತಿ ಇಲ್ಲಿದೆಯಲ್ವಾ ಈ ಕ್ಯಾಂಡಲ್, ಇದು ಬಂದು ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಆಗಿರುತ್ತೆ ಬಿಫೋರ್ ಸೆಲ್ಲಿಂಗು. ಸೊ ಪ್ರೈಸ್ ಏನಾದ್ರು ಇಲ್ಲಿಗೆ ಬಂದಂದ್ರೆ ತುಂಬಾ ಚಾನ್ಸಸ್ ಇರುತ್ತೆ ರಿಜೆಕ್ಟ್ ಆಗಕ್ಕೆ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿ ನೋಡಿ, ಇದು ಬಂದು ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಆಗಿರುತ್ತೆ. ಸೊ ಇದಕ್ಕೆಲ್ಲ ನಾವು ರೆಕ್ಟಾಂಗಲ್ ನೇ ಯೂಸ್ ಮಾಡಬೇಕು, ಬೇರೆ ಇನ್ಯಾವುದು ನಮ್ಗೆ ಚಾಯ್ಸ್ ಇಲ್ಲ ಯೂಸ್ ಮಾಡಕ್ಕೆ. ಓಕೆನಾ? ನೋಡಿ ಇಲ್ಲೇನಾಗಿದೆ ಅಂತಂದ್ರೆ, ಇದು ಬಂದು ಈ ಬಿಫೋರ್ ಈ ದೊಡ್ಡ ಫಾಲ್ ಆಗೋಕ್ಕಿಂತ ಮೊದಲು ಇದು ಬಂದು ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಆಗಿರೋದ್ರಿಂದ ಎಕ್ಸಾಕ್ಟ್ಲಿ ಪ್ರೈಸ್ ಎಲ್ಲಿಗೆ ಹೋಯ್ತು ಅಂದ್ರೆ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಎಲ್ಲಿ ಫಾಲ್ ಆಗಿತ್ತು ಅಲ್ಲಿಗೆ ಹೋಗಿ ಪ್ರೈಸ್ ಅನ್ನೋದು ರಿಜೆಕ್ಟ್ ಆಗ್ತಿದೆ ನೋಡಿ. ಸೊ ಈ ಲೊಕೇಶನ್ಸ್ ನ ಐಡೆಂಟಿಫೈ ಮಾಡಕ್ಕೆ, ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಐಡೆಂಟಿಫೈ ಮಾಡಕ್ಕೆ ನಾವು ರೆಕ್ಟಾಂಗಲ್ ನ ಯೂಸ್ ಮಾಡ್ತೀವಿ. ನಾನು ಜಾಸ್ತಿ ಯೂಸ್ ಮಾಡೋದಂದ್ರೆ ಇದೊಂದೇ ಪರ್ಪಸ್ ರೆಕ್ಟಾಂಗಲ್ ನ. ಓಕೆನಾ? ಅದನ್ನ ಆರ್ಡರ್ ಬ್ಲಾಕ್ಸ್ ಅಂತಾನು ಕರಿತೀವಿ. ಅದೊಂದು ದೊಡ್ಡ ಕಾನ್ಸೆಪ್ಟ್ ಇದೆ, SMC ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ನೀವು ಅದನ್ನ ಲೆವೆಲ್ 3 ನಲ್ಲಿ ನಮ್ಮ ಸಂಸ್ಥೆಯ ಲೆವೆಲ್ 3 ಕೋರ್ಸ್ ಅಲ್ಲಿ ನೀವು ನೀಟಾಗಿ ಅದನ್ನ ಹೇಳ್ಕೊಟ್ಟಿದ್ದೀವಿ, ನೀವು ಕಲಿತೀರಾ ಅದನ್ನ. ನೆಕ್ಸ್ಟ್ ಬಂದು ರೆಕ್ಟಾಂಗಲ್ ಆಯ್ತು. ನೆಕ್ಸ್ಟ್ ಪಾತ್. ಸೊ ಈ ಪಾತ್ ಅನ್ನೋದು ಏನಿರುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಕಂಟಿನ್ಯೂಸ್ ಆಗಿ ಟ್ರೆಂಡ್ ನ ಡ್ರಾ ಮಾಡಬೇಕು. ಟ್ರೆಂಡ್ ನ ಹೇಗೆ ಡ್ರಾ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಈಗ ಇಲ್ಲಿ ಮಲ್ಟಿಪಲ್ ಸ್ವಿಂಗ್ ಹೈಸ್ ಇರುತ್ತೆ, ಸ್ವಿಂಗ್ ಲೋಸ್ ಇರುತ್ತೆ. ಯಾವ್ದಾದ್ರು ಒಂದು ಸ್ಟಾಕ್ ನ ತಗೊಳ್ಳೋವಾಗ ಲೆಟ್ಸ್ ಸೇ ಕಂಟಿನ್ಯೂಷನ್ ಆಫ್ ದ ಹೈಸ್, ಕಂಟಿನ್ಯೂಷನ್ ಆಫ್ ದ ಲೋಸ್ ನಾವು ಡ್ರಾ ಮಾಡಕ್ಕೆ ಪಾತ್ ನ ಯೂಸ್ ಮಾಡ್ತೀವಿ. ಯಾವ ಲೊಕೇಶನ್ ಆದ್ರೂ ತಗೊಂಡು ನೀವು ಡ್ರಾ ಮಾಡ್ಬೋದು. ಲೆಟ್ಸ್ ಸೇ ನಾನು ಇದೊಂದು ಡೌನ್ ಲೊಕೇಶನ್ ತಗೊಂತಾ ಇದ್ದೀನಿ. ನನಗೆ ಇಲ್ಲಿಂದ ಹಿಡಿದು ಅಂದ್ರೆ ಟಾಪ್ ಇಂದ ಹಿಡಿದು ಇಲ್ಲಿ ತನಕ ನನಗೆ ಕಂಟಿನ್ಯೂಷನ್ ಆಗಿ ಒಂದು ಡೌನ್ ಟ್ರೆಂಡ್ ನಾನು ಡ್ರಾ ಮಾಡಬೇಕು ಪಾತ್ ಮುಖಾಂತರ. ಈ ಟ್ರೆಂಡ್ ನಾನು ಟ್ರೆಂಡ್ ಲೈನ್ ತಗೊಂಡಿದ್ರೆ ಒಂದ್ಸರಿ ಡ್ರಾ ಮಾಡು, ಮತ್ತೆ ಚೂಸ್ ಮಾಡು, ಮತ್ತೆ ಡ್ರಾ ಮಾಡು, ಮತ್ತೆ ಚೂಸ್ ಮಾಡು, ಇದು ಪ್ರಾಬ್ಲಮ್. ಅದೇ ನಾನು ಯಾರೋ ಮಾರ್ಕ್ ಚೂಸ್ ಮಾಡಿದ್ರೆ ಒಂದ್ಸರಿ ಮತ್ತೆ ಯಾರೋ ಚೂಸ್ ಮಾಡಬೇಕು, ಮತ್ತೆ ಡ್ರಾ ಮಾಡಬೇಕು, ಡಬಲ್ ನಾವು ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಮಾಡ್ತಾನೆ ಇರಬೇಕಾಗತ್ತೆ.
ಅದೇ ಪಾತ್ನ ಚೂಸ್ ಮಾಡಿದೀನಿ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ನೀವು ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಇದು 1 2 ಇಲ್ಲಿಗೆ 2 ತಗೊಂತೀನಿ, ಮತ್ತೆ 3 ನೋಡಿ. ಹಿಂಗ್ ನೀವು ಎಷ್ಟು ಬೇಕಾದ್ರೂ ಡ್ರಾ ಮಾಡ್ಕೊಂತ ಹೋಗ್ಬೋದು. ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ತಾನೆ ಹೋಗ್ಬೋದು. ನೀವು ಮೌಸಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ನೀವು ಇದನ್ನ. ಓಕೆನಾ? ನೋಡಿ, ಕಂಟಿನ್ಯೂಸ್ ಆಗಿ ನಿಮ್ಗೆ ಎಲ್ಲೇ ಆಗ್ಲಿ ನಿಮ್ಗೆ ಅದು ನೀವು ಡ್ರಾ ಮಾಡ್ತಿರ್ಲ್ವ, ಅದು ನಿಮ್ಗೆ ಎಲ್ಲೇ ಆಗ್ಲಿ ಲೈನ್ ಬ್ರೇಕ್ ಆಗಲ್ಲ. ಸೊ ಕಂಟಿನ್ಯೂಸ್ ಆಗಿ ನಿಮ್ಗೆ ಅದು ಕಂಟಿನ್ಯೂಟಿ ಅನ್ನೋದಿರುತ್ತೆ ಡ್ರಾಯಿಂಗ್ ಅಲ್ಲಿ. ಅದನ್ನ ಪಾತ್ ಅಂತ ಕರಿತೀವಿ. ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಸ್ನೇಹಿತರೆ, ಆ ಆರೋ ಮಾರ್ಕ್ ನಾನು ಯಾವತ್ತು ಏನ್ ಮಾಡ್ತೀನಿ ಅಂತಂದ್ರೆ ಅದನ್ನ ನಾರ್ಮಲ್ ಆಗಿ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ಇಲ್ಲಿದೆಯಾ ನೋಡಿ ಆರೋ ಮಾರ್ಕ್, ಇದನ್ನ ನಾರ್ಮಲ್ ಅಂತ ಇಟ್ಕೊಂಡಿರ್ತೀನಿ. ಅವಾಗ ಏನಾಗುತ್ತೆ ಅಂದ್ರೆ ನೋಡಿ, ಇದು ನಾರ್ಮಲ್ ಆಗೇ ಇರುತ್ತೆ. ಇಲ್ಲಿ ಯಾವುದೇ ತರದ ಆರೋ ಮಾರ್ಕ್ ಕಾಣಿಸಲ್ಲ ಇಲ್ಲಿ. ಓಕೆನಾ? ಸೊ ಅದು ನಾರ್ಮಲ್ ಆಗಿ ಇಟ್ಕೊಂಡಿರೋಣ. ನೆಕ್ಸ್ಟ್ ಬಂದು ಇದ್ರ ಸೈಜ್ ಬಂದು 1 ಇಟ್ಕೊಳ್ಳೋಣ. ಓಕೆನಾ? ಸೊ ಅವಾಗ ನೀಟಾಗಿ ಕಾಣಿಸುತ್ತೆ ನಮಗೆ. ಸೊ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಫಾರ್ಮೇಶನ್ಗೆ ನಾವು ಪಾತ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಸ್ಟಾಕ್ ಅಪ್ ಹೋಗ್ತಾ ಇದ್ರೆ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಫಾರ್ಮೇಶನ್ಗೆ ನಾವು ಪಾತ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಪ್ರೈಸು. ಲೆಟ್ಸ್ ಸೇ ಹೈಯರ್ ಹೈ, ಇಲ್ಲಿಂದ ಒಂದು ಹೈಯರ್ ಹೈ ತಗೊಂತೀನಿ, ಅಲ್ಲಿಂದ ಹೈಯರ್ ಲೋ, ಮತ್ತೆ ಹೈಯರ್ ಹೈ, ಮತ್ತೆ ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ನೋಡಿ, ಈ ತರ ನಾನು ಪಾತ್ನ ಯೂಸ್ ಮಾಡಿಕೊಂಡು ಒಂದು ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಸ್ಟ್ರಕ್ಚರ್ನ ನಾನು ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ಬೋದು. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, ಪಾತ್ ಅಂತ ಕರಿತೀವಿ. ಈ ಪಾತ್ ಮುಖಾಂತರ ಸ್ಟ್ರಕ್ಚರ್ನ ಡ್ರಾ ಮಾಡಕ್ಕೆ. ಸ್ಟ್ರಕ್ಚರ್ ಅಂತ ನಿಮ್ಗೆ ಗೊತ್ತಲ್ವಾ, ನಮ್ಗೆ 3 ತರ ಟ್ರೆಂಡ್ ಇರುತ್ತೆ. ಫಸ್ಟ್ ಬಂದು ಅಪ್ ಟ್ರೆಂಡ್ ಅಂತ ಕರಿತೀವಿ. ಅಪ್ ಟ್ರೆಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋನ ಅಪ್ ಟ್ರೆಂಡ್ ಅಂತ ಕರಿತೀವಿ. ಎರಡನೇದು ಬಂದು ಡೌನ್ ಟ್ರೆಂಡ್ ಇರುತ್ತೆ. ಸೊ ಡೌನ್ ಟ್ರೆಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಇಲ್ಲಿ ತೋರಿಸ್ಕೊಟ್ಟವಲ್ಲ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ಸೊ ಈ ತರ ನಿಮ್ಗೆ ಕಂಟಿನ್ಯೂಸ್ ಡ್ರಾ ಆಗುತ್ತೆ. ದೆನ್ ಮೂರನೇದು ಬಂದು ಸೈಡ್ ವೇಸ್ ಅಂತ ಕರಿತೀವಿ. ವೇಸ್ ಆಕ್ಷನ್ ಅಥವಾ ಸೈಡ್ ವೇಸ್ ಟ್ರೆಂಡ್ ಅಂತ ಕರಿತೀವಿ, ಇಲ್ಲ ಅಕ್ಯುಮುಲೇಷನ್ ಅಂತ ಕರಿತೀವಿ. ಸೊ ಇಲ್ಲ ಹಾರಿಜಾಂಟಲ್ ಟ್ರೆಂಡ್ ಅಂತ ಕರಿತೀವಿ. ಸೊ ಈ ಸೈಡ್ ವೇಸ್ ಟ್ರೆಂಡ್ ಕ್ರಿಯೇಟ್ ಹೇಗೆ ಆಗುತ್ತೆ ಅಂದ್ರೆ ಈ ತರ ಒಂದು ಅಪ್ ಹೋಗುತ್ತೆ, ಅಲ್ಲಿ ಡೌನ್ ಕ್ರಿಯೇಟ್ ಆಗುತ್ತೆ, ಅಲ್ಲೇ ಅಪ್, ಅಲ್ಲೇ ಡೌನ್, ಅಲ್ಲೇ ಅಪ್, ಅಲ್ಲೇ ಡೌನ್. ಸೊ ಒಂದು ರೇಂಜ್ ಬೌಂಡ್ ಅಲ್ಲಿ ಪ್ರೈಸ್ ಅನ್ನೋದು ಟ್ರೇಡ್ ಆಗ್ತಾ ಇರುತ್ತೆ. ಆ ರೇಂಜ್ ಬೌಂಡ್ಗೆ ನಾವು ರೆಕ್ಟಾಂಗಲ್ ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ಗೆ ನಾವು ಪಾತ್ನ ಯೂಸ್ ಮಾಡ್ತೀವಿ. ರೇಂಜ್ ಬೌಂಡ್ ಟ್ರೆಂಡ್ಗೆ ನಾವು ರೆಕ್ಟಾಂಗಲ್ ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇದಿಷ್ಟು ಪಾತ್ ಟೂಲ್ ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ ಸ್ನೇಹಿತರೆ, ಇದು ಆರ್ಕ್ ಅಂತ ಕರಿತೀವಿ, ಅಂದ್ರೆ 50% ಆರ್ಕ್ ಅಂತ ಕರಿತೀವಿ. ಇದು ಹೇಗೆ ವರ್ಕ್ ಆಗುತ್ತೆ ನೋಡಿ. ನಮಗೆ ಕಪ್ ಅಂಡ್ ಹ್ಯಾಂಡಲ್ ಅಂತ ಒಂದು ಪ್ಯಾಟರ್ನ್ ಇದೆ ಚಾರ್ಟ್ ಪ್ಯಾಟರ್ನ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಸೊ ನನಗೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಒಂದು ಹೈಯೆಸ್ಟ್ ಪಾಯಿಂಟ್ ಇದೆ. ಸೊ ಅಲ್ಲಿಂದ ನಾನೇನ್ ಮಾಡ್ತೀನಿ, ಇದನ್ನ ಒಂದು ಕಪ್ ಅಂತ ತಗೊಂತೀನಿ. ಸೊ ಇದೊಂದು ಕಪ್ ಅಂತ ತಗೊಂಡಿದ್ದೀನಿ. ಅದೇ ರೀತಿ ನನಗೆ ಇಲ್ಲಿ ಏನಾಗಿದೆ, ಇಲ್ಲೊಂದು ಹ್ಯಾಂಡಲ್ ತರ ಕ್ರಿಯೇಟ್ ಆಗಿದೆ ನೋಡಿ ಸ್ನೇಹಿತರೆ. ಇದು ಹ್ಯಾಂಡಲ್ ಅಂತ ತಗೊಂತೀವಿ. ಸೊ ಕಪ್ಪು, ಹ್ಯಾಂಡಲ್ ಬ್ರೇಕ್ಔಟ್, ಸಪೋರ್ಟ್ ಅಂಡ್ ಬಿಗ್ ಬೂಮ್. ಸೊ ಇದರ ಕಪ್ ಅಂಡ್ ಹ್ಯಾಂಡಲ್ ಅಂತ ಒಂದು ಚಾರ್ಟ್ ಪ್ಯಾಟರ್ನ್ ಇರುತ್ತೆ. ಆ ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಕ್ಕೆ ನಾವೇನ್ ಮಾಡ್ತೀವಿ, ರೌಂಡಿಂಗ್ ಟಾಪ್ಸ್, ರೌಂಡಿಂಗ್ ಬಾಟಮ್ಸ್, ಕಪ್ ಅಂಡ್ ಹ್ಯಾಂಡಲ್. ಸೊ ಈ ಪ್ಯಾಟರ್ನ್ಸ್ಗೋಸ್ಕರ ಆರ್ಕ್ ನಾನೇ ಯೂಸ್ ಮಾಡೋದು ಜಾಸ್ತಿ. ಇಫ್ ಇನ್ ಕೇಸ್ ನಾನು ಕಪ್ ಅಂಡ್ ಹ್ಯಾಂಡಲ್ ಯಾವುದು ಇಲ್ಲ ಅಂತಂದ್ರೆ ನಾನು ಅದನ್ನ ಯೂಸೇ ಮಾಡಲ್ಲ. ರೇರ್ ಕೇಸಸ್ ಅಲ್ಲಿ ನಾವು ಯೂಸ್ ಮಾಡೋದು. ನೆಕ್ಸ್ಟ್ ಟೆಕ್ಸ್ಟ್. ಸೊ ಟೆಕ್ಸ್ಟ್ ನಿಮ್ಗೆ ಗೊತ್ತಿರುತ್ತೆ, ನೀವೇನೋ ಒಂದು ಟೆಕ್ಸ್ಟ್ ಮಾಡ್ಬೇಕಲ್ಲಿ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ನಾನು ಯಾವ ತರ ಯೂಸ್ ಮಾಡ್ತೀನಿ ಟೆಕ್ಸ್ಟ್ ನ ಅಂತಂದ್ರೆ, ನಾನು ತುಂಬಾ ಯೂಸ್ ಆಗೋದು, ಇದೊಂದು ಹೈ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಈ ಹೈನ ಬ್ರೇಕ್ಔಟ್ ಆಗಿದೆ ಇಲ್ಲಿ, ಕರೆಕ್ಟಾ? ಸೊ ಯಾವಾಗ ಈ ಹೈನ ಇಲ್ಲಿ ಬ್ರೇಕ್ಔಟ್ ಆಯ್ತು, ಅವಾಗ ನಾನು ಟೆಕ್ಸ್ಟ್ ನ ಯೂಸ್ ಮಾಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಈ ಹೈನ ನಾನು ಹೇಳ್ತೀನಿ ಹೈಯರ್ ಹೈ ಅಂತ ಹೇಳ್ಬಿಟ್ಟು. ಓಕೆನಾ? ಇದು ಬಂದು ನನ್ಗೆ ಏನಾಗಿರುತ್ತೆ, ಹೈಯರ್ ಹೈ ಆಗಿರುತ್ತೆ. ಓಕೆನಾ? ಸೊ ಈ ಹೈಯರ್ ಹೈನ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಸೊ ಇದು ಬಂದು ನನಗೆ ಪ್ರೀವಿಯಸ್ ಹೈ ಅನ್ನೋದು ಇಲ್ಲಿತ್ತು, ಇಲ್ಲಿ ಬಂದು ಏನಾಯ್ತು, ಪ್ರೈಸ್ ಈ ತರ ಅಪ್ ಹೋಗಿ ಒಂದು ಹೈ ಕ್ರಿಯೇಟ್ ಮಾಡಿ ಮತ್ತೆ ಡೌನ್ ಬಂದು ಮತ್ತೆ ಅಪ್ ಹೋಗ್ತಿದೆ. ಸೊ ನನಗೆ ಪ್ರೀವಿಯಸ್ ಹೈಯರ್ ಹೈ ಏನಿತ್ತು ಅದು ಬ್ರೇಕ್ಔಟ್ ಆಯ್ತು. ಅದೇ ರೀತಿ ನಾನು ಲೋಯರ್ ಲೋಗೆ ಟೆಕ್ಸ್ಟ್ ಯೂಸ್ ಮಾಡ್ತೀನಿ. ಇಲ್ಲ ಇನ್ನೇನಾದ್ರೂ ನಾನು ಏನಾದ್ರು ಬರಿಬೇಕಂದ್ರೆ ಸಪ್ಲೈ ಟು ಡಿಮ್ಯಾಂಡ್, ಡಿಮ್ಯಾಂಡ್ ಟು ಸಪ್ಲೈ ಏನಾದ್ರು ನಾನು ಬರಿಬೇಕು ಅಂತಂದ್ರೆ ನಾನು ಈ ಟೆಕ್ಸ್ಟ್ ನ ಯೂಸ್ ಮಾಡ್ತೀನಿ. ಟೆಕ್ಸ್ಟ್ ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಬಂದು ಇಲ್ಲಿ ನಿಮಗೆ ಲಾಂಗ್ ಮತ್ತೆ ಶಾರ್ಟ್ ಅಂತ ಇರುತ್ತಲ್ಲ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್. ಆಲ್ಮೋಸ್ಟ್ ನಾನು ಡೈಲಿ ಯೂಸ್ ಮಾಡುವಂತ ಈ 2 ಟೂಲು, ಪ್ರತಿ ಸಲ ನಾನು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮೊದಲು ಇದ್ರ ಮುಖಾಂತರ ಚೆಕ್ ಮಾಡ್ಕೊಂತೀನಿ ಎಷ್ಟು ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ ಇದೆ ಅಂತ ಹೇಳ್ಬಿಟ್ಟು. ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಸ್ನೇಹಿತರೆ, ಇಲ್ಲಿ ಪ್ರೈಸ್ ಅಲ್ಲಿ ಏನಾಗಿದೆ, ಇಲ್ಲಿಂದ ನಿಮ್ಗೊಂದು ಅಪ್ ಟ್ರೆಂಡ್ ಅನ್ನೋದು ಕ್ರಿಯೇಟ್ ಆಗಿದೆ. ಅದಾದ್ಮೇಲೆ ಈ ತರ ಒಂದು ರಿಟ್ರೇಸ್ಮೆಂಟ್ ಕ್ರಿಯೇಟ್ ಆಗಿ ಇಲ್ಲೊಂದು ಲೆಟ್ಸ್ ಸೇ ಒಂದು ಗ್ರೀನ್ ಹ್ಯಾಮರ್ ಕ್ರಿಯೇಟ್ ಆಗಿದೆ. ಸೊ ನಾನೇನ್ ಮಾಡ್ತಿದ್ದೀನಿ, ಇದ್ರ ಮೇಲ್ಗಡೆ ನಾನು ಟಾರ್ಗೆಟ್ ನ ಇಟ್ಕೊಂತಾ ಇದ್ದೀನಿ. ಏನ್ ಪ್ರೀವಿಯಸ್ ಹೈ ಇತ್ತೋ ಅದ್ರ ಮೇಲ್ಗಡೆ ನಾನು ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊಂತಾ ಇದ್ದೀನಿ. ಈ ಗ್ರೀನ್ ಹ್ಯಾಮರ್ ಕ್ಲೋಸಿಂಗ್ ಅಲ್ಲಿ ನಾನು ಎಂಟ್ರಿ ತಗೊಂತಾ ಇದ್ದೀನಿ. ಆ ಗ್ರೀನ್ ಹ್ಯಾಮರ್ ಲೋ ಬಂದು ನಾನು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತಾ ಇದ್ದೀನಿ.
ಆದ್ರೆ ಕ್ವಶನ್ ಏನಪ್ಪಾ ಅಂತಂದ್ರೆ ನಾನು ಎಂಟ್ರಿ ಪ್ರೈಸ್ ಇಂದ ನನ್ಗೆ ಎಷ್ಟು ಸ್ಟಾಪ್ ಲಾಸ್ ಇದೆ, ಟಾರ್ಗೆಟ್ ಎಷ್ಟಿದೆ, ರಿಸ್ಕ್ ಅಂಡ್ ರಿವಾರ್ಡ್ ಎಷ್ಟು ಟೈಮ್ಸ್ ಇದೆ ಅಂತ ನಂಗೆ ಗೊತ್ತಾಗಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಲಾಂಗ್ ಅಂತ ಇದೆಯಲ್ಲ, ಲಾಂಗ್ ಟೂಲ್ ನಿಮ್ಗೆ ಹೇಗೆ ಐಡೆಂಟಿಫೈ ಮಾಡೋದಂದ್ರೆ ಸ್ನೇಹಿತರೆ ನೋಡಿ, ಈ ಡಾಟ್ಸ್ ಬಂದು ಮೇಲ್ಗಡೆ ಇರುತ್ತೆ ಅಂಡ್ ಈ ಎರಡು ಲೈನು ಕೆಳಗಡೆ ಬಾಟಮ್ ಇರುತ್ತೆ. ಅಂದ್ರೆ ಟಾಪ್ ಲೈನ್ಗೆ ಮಿಡ್ ಲೈನ್ಗೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಅದನ್ನ ಲಾಂಗ್ ಅಂತ ಕರಿತೀವಿ. ಅದೇ ರೀತಿ ನಿಮ್ಗೆ ಬಾಟಮ್ ಲೈನ್ಗೆ ಮಿಡ್ ಲೈನ್ಗೆ ಡಿಸ್ಟೆನ್ಸ್ ಜಾಸ್ತಿ ಇರೋದನ್ನ ನಾವು ಶಾರ್ಟ್ ಅಂತ ಕರಿತೀವಿ. ಓಕೆನಾ, ಅದೇ ಸೆಲ್ಲಿಂಗ್ ಮೆಜರ್ಮೆಂಟ್ ಅಂತ ಕರಿತೀವಿ. ಲಾಂಗ್ ಅಂದ್ರೆ ಬೈಯಿಂಗ್ ಸೈಡ್ ಮೆಜರ್ಮೆಂಟ್ ಅಂತ ಕರಿತೀವಿ. ಈಗ ನಾನೇನ್ ಮಾಡ್ತೀನಿ, ಲಾಂಗ್ ಟೂಲ್ ನ ತಗೊಂತೀನಿ, ಈ ಗ್ರೀನ್ ಕ್ಯಾಂಡಲ್ ಎಲ್ಲಿದೆಯೋ ಅಲ್ಲಿ ಕ್ಲೋಸಿಂಗ್ ಅಲ್ಲಿ ನಾನು ಎಂಟ್ರಿ ತಗೊಂತಾ ಇದ್ದೀನಿ ಅಂಡ್ ಎಕ್ಸಾಕ್ಟ್ಲಿ ಆ ಗ್ರೀನ್ ಕ್ಯಾಂಡಲ್ ಲೋ ಬಂದು ನಾನು ಸ್ಟಾಪ್ ಲಾಸ್ ಆಗಿ ಸೆಟ್ ಮಾಡ್ಕೊಂತಾ ಇದ್ದೀನಿ. ಸೊ ಈಗ ನಾನು ಸ್ಟಾಪ್ ಲಾಸ್ ಸೆಟ್ ಮಾಡ್ಕೊಂಡಿದ್ದೀನಿ. ನಮಗೆ ಪ್ರೀವಿಯಸ್ ಹೈ ಇತ್ತಲ್ವಾ, ಈ ಹೆಬೋ ಬಂದ್ರೆ ನನ್ನ ಟಾರ್ಗೆಟ್ ಆಗಿದೆ. ಸೊ ಅದ್ರ ಮೇಲ್ಗಡೆ ನಾನು ಟಾರ್ಗೆಟ್ ಸೆಟ್ ಮಾಡ್ಕೊತೀನಿ. ಸೊ ಎಕ್ಸಾಕ್ಟ್ಲಿ ಅದ್ರ ಮೇಲ್ಗಡೆ ನಾನು ಟಾರ್ಗೆಟ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನನಗೆ ಲಾಂಗ್ ಅನ್ನೋ ಟೂಲ್ ಮುಖಾಂತರ ಏನು ಹೆಲ್ಪ್ ಆಯ್ತು ಅಂದ್ರೆ ಸ್ನೇಹಿತರೆ, ನನ್ನ ಸ್ಟಾಪ್ ಲಾಸ್ ಎಷ್ಟು, ನನ್ನ ಟಾರ್ಗೆಟ್ ಎಷ್ಟು, ಪರ್ಸೆಂಟೇಜ್ ವೈಸು, ಪಾಯಿಂಟ್ಸ್ ವೈಸು ನಮ್ಗೆ ನೀಟಾಗಿ ಮತ್ತೆ ರಿಸ್ಕ್ ಅಂಡ್ ರಿವಾರ್ಡ್ ಎಷ್ಟು ಟೈಮ್ಸ್ ಇದೆ ಅಂತ ಡೀಟೇಲ್ಡಾಗಿ ನಾವು ನೋಡ್ಕೋಬಹುದು. ಈಗ ಸ್ಟಾಪ್ ಲಾಸ್ ಎಷ್ಟಿದೆ, 3.47% ಸ್ಟಾಪ್ ಲಾಸ್ ಇದ್ರೆ, ಡೌನ್ ಹೋದ್ರೆ ನನಗೆ 3.47% 47% ನನಗೆ ಲಾಸ್ ಇದೆ. ಪಾಯಿಂಟ್ಸ್ ವೈಸ್ ನೋಡಿದಾಗ 170 ಪಾಯಿಂಟ್ ನನಗೆ ಡೌನ್ ಸೈಡ್ ಸ್ಟಾಪ್ ಲಾಸ್ ಪಾಯಿಂಟ್ಸ್ ಇದೆ. ಟಾರ್ಗೆಟ್ ಬಂದಾಗ 1013 ಪಾಯಿಂಟ್ ನನಗೆ ಟಾರ್ಗೆಟ್ ಇದೆ. ಪರ್ಸೆಂಟೇಜ್ ವೈಸ್ ನೋಡಿದಾಗ 20.66% ಅಂದ್ರೆ 20.66% ನನಗೆ ಟಾರ್ಗೆಟ್ ಅನ್ನೋದು ಪ್ಲೇಸ್ ಆಗಿದೆ. ಅಂಡ್ ಆರ್ ವೈಸ್ ನೋಡಿದಾಗ 5.95 ಟೈಮ್ಸ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅದು ಹೇಗೆ ಅಂತಂದ್ರೆ, ಈಗ ನಾನು ಇಲ್ಲಿ 1 ಲಕ್ಷ ರೂಪಾಯಿ ನನಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಡೌನ್ ಹೋದಾಗ ನನಗೆ 3,470 ರೂಪಾಯಿ ಸ್ಟಾಪ್ ಲಾಸ್ ಇದೆ. ಅದೇ ರೀತಿ ಅಪ್ ಹೋದಾಗ ನನಗೆ ಎಷ್ಟು ಟಾರ್ಗೆಟ್ ಇದೆ ಅಂದ್ರೆ 20,660 ರೂಪಾಯಿ ನನಗೆ ಪ್ರಾಫಿಟ್ ಇದೆ. ಅಂಡ್ ಎಷ್ಟು ಟೈಮ್ಸ್ ಇದೆ ಅಂದ್ರೆ 5.95 ಟೈಮ್ಸ್. ಅಂದ್ರೆ 3,470 ಇಂಟು 5.95 ಮಾಡಿದಾಗ ಏನ್ ಅಮೌಂಟ್ ಬರುತ್ತೋ ಅದು ನನ್ನ ಪ್ರಾಫಿಟ್ ಆಗಿರುತ್ತೆ. ಅಂದ್ರೆ ರಿಸ್ಕ್ ನನಗೆ 1000 ಇದ್ರೆ ನಿಯರ್ಲಿ 6,000 ರೂಪಾಯಿ ರಿವಾರ್ಡ್, 1:6 ನಿಯರ್ ಬೈ ನನಗೆ ಪ್ರಾಫಿಟ್ ಪೊಟೆನ್ಶಿಯಾಲಿಟಿ ಅನ್ನೋದು ಸಿಗ್ತಾ ಇದೆ. ಇದು ನನ್ನ ಕ್ಲಾರಿಟಿ ಇದ್ರೆ ತಾನೇ ನಾನು ಟ್ರೇಡ್ ತಗೊಳಕ್ಕೆ ಎಷ್ಟು ಟೈಮ್ಸ್ ರಿವಾರ್ಡ್ ಇದೆ, ಪರ್ಸೆಂಟೇಜ್ ಎಷ್ಟು, ಸ್ಟಾಪ್ ಲಾಸ್ ಎಷ್ಟು ಅಂತ ನಂಗೆ ಹೆಂಗ್ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಈ ರಿಸ್ಕ್ ಅಂಡ್ ರಿವಾರ್ಡ್ ಟೂಲ್ ನ ಡ್ರಾ ಮಾಡ್ತೀವಿ. ಇದು ಬೈಯಿಂಗ್ ಸೈಡ್. ಸೊ ಕೆಲವು ಸಲ ಏನಾಗುತ್ತೆ ಅಂದ್ರೆ ಸೆಲ್ಲಿಂಗ್ ಸೈಡ್ ಟ್ರೇಡ್ ತಗೊಂತಾರೆ, ಅಂದ್ರೆ ಡೌನ್ ಸೈಡ್ ಟ್ರೇಡ್ ತಗೊಂತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪ್ರೈಸ್ ಅನ್ನೋ ತರ ಫಾಲೋ ಆಗ್ತದೆ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ಸೊ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ನಾನು ಡೌನ್ ಸೈಡ್ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಬೇಕು. ಅವಾಗ ನಾನು ರಿಸ್ಕ್ ಅಂಡ್ ರಿವಾರ್ಡ್ ನ ಟೂಲ್ ಡ್ರಾ ಮಾಡಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಈ ಶಾರ್ಟ್ ಟೂಲ್ ಇದೆಯಲ್ವಾ, ಈ ಶಾರ್ಟ್ ಟೂಲ್ ನ ಲೆಟ್ಸ್ ಸೇ ನಾನು ಈ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಾನು ಇಲ್ಲ ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಾನು ಎಂಟ್ರಿ ತಗೊಂಡಿದ್ದೀನಿ ಡೌನ್ ಸೈಡ್ಗೆ. ಮತ್ತೆ ಅಲ್ಲಿಂದ ನಾನು ಸ್ಟಾಪ್ ಲಾಸ್ ಎಷ್ಟು ಬೇಕು ಆ ಸ್ಟಾಪ್ ಲಾಸ್ ನಾವು ಸೆಟ್ ಮಾಡ್ಕೊಂತೀವಿ. ಲೆಟ್ಸ್ ಆ ಸ್ವಿಂಗ್ ಹೈ ನಾನು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತಾ ಇದ್ದೀನಿ. ಮತ್ತೆ ನಾನು ಟಾರ್ಗೆಟ್ 1:2 1:3 ನಂಗೆ ಎಷ್ಟು ಬೇಕೋ ಆ ಟಾರ್ಗೆಟ್ ನಾವು ಬಾಟಮ್ ಸೈಡ್ ಸೆಟ್ ಮಾಡ್ಕೊಂಡಿರ್ತೀವಿ. ಲೆಟ್ಸ್ ಈ ಟ್ರೇಡ್ ನೋಡೋದಾದ್ರೆ ಇದು ಎಷ್ಟು ಪೊಟೆನ್ಶಿಯಾಲಿಟಿ ಪ್ರಾಫಿಟ್ ಕೊಡಿದೆ ಅಂತ ಜಸ್ಟ್ ಒಂದ್ಸರಿ ಚೆಕ್ ಮಾಡೋಣ. ಸೊ ಓವರ್ ಆಲ್ ಈ ಟ್ರೇಡ್ ನೋಡಿದಾಗ ನಮಗೆ ಎಷ್ಟು ರಿಸ್ಕ್ ಅಂಡ್ ರಿವಾರ್ಡ್ ಇದೆ ಅಂತ ಚೆಕ್ ಮಾಡೋಣ. ಇನ್ ಕೇಸ್ ನನಗೆ ಇಲ್ಲಿ ಎಂಟ್ರಿ ತಗೊಂಡಿದ್ದೀನಿ ಡೌನ್ ಸೈಡು, ಇನ್ ಕೇಸ್ ಟ್ರೇಡ್ ಫೇಲ್ಯೂರ್ ಆಯಿತು, ಅಪೋರ್ಟ್ ಆಯ್ತು ಅಂದರೆ 4.27% ಸ್ಟಾಪ್ ಲಾಸ್ ಇದೆ. ಎಲ್ಲ ನನ್ನ ಟ್ರೇಡ್ ಸಕ್ಸಸ್ ಆಯಿತು ಅಂತಂದರೆ 16.74% ನನಗೆ ಟಾರ್ಗೆಟ್ ಅನ್ನು ಸಿಗ್ತಾ ಇದೆ. ಓವರ್ ಆಲ್ ಎಷ್ಟು ಟೈಮ್ಸ್ ಅಂತ ನೋಡಿದಾಗ 3.92 ಟೈಮ್ಸ್ ಓವರ್ ಆಲ್ ಪ್ರಾಫಿಟ್ ಕೊಟ್ಟಿರೋದು. ಅಂದರೆ ಈಗ ನಾನು 1 ಲಕ್ಷ ರೂಪಾಯಿ ಶಾರ್ಟ್ ಟ್ರೇಡ್ ತಗೊಂಡಿದ್ದೀನಿ, ಡೌನ್ ಸೈಡ್ ಟ್ರೇಡ್ ತಗೊಂಡಿದ್ದೀನಿ. ಆ ಡೌನ್ ಸೈಡ್ ಟ್ರೇಡ್ ಅಲ್ಲಿ ನನಗೆ ಟೋಟಲ್ ಆಗಿ ಸಿಕ್ಕಿರೋದು ಎಷ್ಟಪ್ಪ ಅಂತಂದ್ರೆ 1 ಲ್ಯಾಕ್ ಡಿಪ್ಲಾಯ್ ಮಾಡಿದಾಗ 16,740 ರೂಪೀಸ್ ಪ್ರಾಫಿಟ್ ಇದೆ. ಅಂಡ್ ಲಾಸ್ ಬಂದಾಗ 4,270 ರೂಪೀಸ್ ನಮಗೆ ಸ್ಟಾಪ್ ಲಾಸ್ ಅನ್ನೋದಿದೆ. ಅದು ರಿಸ್ಕ್ ಅಂಡ್ ರಿವಾರ್ಡ್ ಎಷ್ಟು ಟೈಮ್ಸ್ ಅಂತ ನೋಡಿದಾಗ ನಿಯರ್ಲಿ 3.92 ಟೈಮ್ಸ್ ನಮಗೆ ಆರ್ ಅನ್ನೋದು ಅಂದ್ರೆ ರಿಸ್ಕ್ ಅಂಡ್ ರಿವಾರ್ಡ್ ಅನ್ನೋದು ಬುಕ್ ಆಗ್ತಾ ಇದೆ. ಸೊ ಇದನ್ನ ಶಾರ್ಟ್ ಟೂಲ್ ಮುಖಾಂತರ ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ಟೂಲ್ಸ್ನ ನಾನು ಯೂಸ್ ಮಾಡ್ತೀನಿ ಡೈಲಿ ರೆಗ್ಯುಲರ್ ಆಗಿ. ಇದ್ರಲ್ಲಿ ನಾನು ಡೈಲಿ ಯೂಸ್ ಮಾಡೋಂಥ ಟೂಲ್ಸ್ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಆರೋ ಮಾರ್ಕು ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡ್ತೀನಿ, ಟ್ರೆಂಡ್ ಲೈನ್ ಡೈಲಿ ಯೂಸ್ ಮಾಡ್ತೀನಿ, ಹಾರಿಜೆಂಟಲ್ ಎರಡರಲ್ಲಿ ಒಂದು ಡೈಲಿ ಯೂಸ್ ಮಾಡ್ತಾನೆ ಇರ್ತೀನಿ, ವರ್ಟಿಕಲ್ಲು ಅವಾಗ ಯೂಸ್ ಮಾಡ್ತೀನಿ, ಫಿಬೋನಾಕಿ ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡ್ತೀನಿ, ಹೈಲೈಟರು ಪಾಯಿಂಟ್ ಇದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಹಂಗೆ ಡೈರೆಕ್ಟಾಗಿ ಪಾಯಿಂಟ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಾನು ಏನು ಮಾಡಕ್ ಹೋಗಲ್ಲ. ಸೊ ಸಮ್ ಟೈಮ್ಸ್ ಡೆನ್ಸಿಟಿ ಇದ್ದಾಗ ಅದನ್ನ ಯೂಸ್ ಮಾಡ್ತೀನಿ, ರೆಕ್ಟಾಂಗಲ್ ಡೈಲಿ ಯೂಸ್ ಮಾಡ್ತೀನಿ, ಪಾತ್ ಡೈಲಿ ಯೂಸ್ ಮಾಡ್ತೀನಿ, ಟೆಕ್ಸ್ಟ್ ಡೈಲಿ ಯೂಸ್ ಮಾಡ್ತೀನಿ, ಲಾಂಗು ಮತ್ತೆ ಶಾರ್ಟು ಡೈಲಿ ಯೂಸ್ ಮಾಡ್ತೀನಿ. ಸೊ ಇದಿಷ್ಟು ಟೂಲ್ಸ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಟೆಕ್ನಿಕಲ್ ಅನಾಲಿಸಿಸ್ನ ಮಾಡುವಾಗ. ಓಕೆನಾ. ಸೊ ಇದಿಷ್ಟು ನೀವು ಮೇಜರ್ ಅಡ್ವಾಂಟೇಜ್ ಏನಪ್ಪಾ ನಿಮಗೆ ಅಂತಂದ್ರೆ, ಈ ಟೂಲ್ಸ್ನ ಒಂದೊಂದೇ ಹೋಗಿ ಇಲ್ಲಿ ಹುಡ್ಕೋ ಅವಶ್ಯಕತೆ ಇಲ್ಲ ನಿಮಗೆ. ಅರ್ಥ ಆಗ್ತಿದೆಯಾ?
ಸೊ ಲೆಫ್ಟಲ್ಲಿ ಇಲ್ಲಿ ಹೋಗ್ಬಿಟ್ಟು ಟೂಲ್ ಸೆಕ್ಷನ್ ಅಲ್ಲಿ ನೀವು ಒಂದೊಂದೇ ಟೂಲ್ನ ಹುಡುಕೋ ಅವಶ್ಯಕತೆ ಇಲ್ಲ. ಅದನ್ನ ನಾವು ಈ ತರ ಒಂದು ಸ್ಟಾರ್ ಮಾರ್ಕ್ ಮುಖಾಂತರ ಫೇವ್ರೇಟ್ ಇಟ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ಅದು ನಿಮಗೆ ಫೇವ್ರೇಟ್ ಅಲ್ಲಿ ಆಡ್ ಆಗ್ಬಿಡುತ್ತೆ. ನೀವು ಯಾವ ಟೂಲ್ಸ್ ಬೇಕೋ ನಿಮಗೆ ನೆಸೆಸಿಟಿ ಇರೋ ಟೂಲ್ಸ್ ಮಾತ್ರ ನಿಮಗೆ ಇಲ್ಲಿ ಫೇವ್ರೇಟ್ ಸೆಕ್ಷನ್ ಆಡ್ ಆಗುತ್ತೆ. ಸೊ ಆ ಟೂಲ್ಸ್ ನ ಬೇಸ್ ಆಗಿ ಇಟ್ಕೊಂಡು ನೀವು ನೀಟಾಗಿ ಟೆಕ್ನಿಕಲ್ ಅನಾಲಿಸಿಸ್ ನ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಓಕೆನಾ, ಇದಿಷ್ಟು ಟೂಲ್ಸ್ ಸೆಕ್ಷನ್, ಟೂಲ್ಸ್ ನ ಹೇಗೆ ಯೂಸ್ ಮಾಡೋದಂತ ನಾವು ಡಿಟೇಲ್ಡ್ ಆಗಿ ತಿಳ್ಕೊಂಡ್ವಿ.